ಜಿ ಮನೋರಮಾ ಮೇಡಮ್ ಅವರು ಧ್ಯಾನ ವಿದ್ವನ್ಮಣಿ ಅಂತ ಪತ್ರಿಜಿಯವರ ಮೂಲಕ ಆ ಬಿರುದನ್ನು ಪಡೆದಂತ ಮೇಡಮ್ ಅವರ ಜೊತೆಗೆ ನಾವು ಕಳೆದ 2 ದಿನಗಳಿಂದ ಇವತ್ತು 3ನೇ ದಿನ ಧ್ಯಾನ ಮತ್ತು ಪೂಜೆಗೆ ಸಂಬಂಧಪಟ್ಟಂತ ಆಧ್ಯಾತ್ಮಿಕ ವಿಚಾರಗಳನ್ನ ಮೇಡಮ್ ಅವರು ಅನುಭವಿಸಿದ, ಸಂಶೋಧಿಸಿದ ಮತ್ತೆ ಅಧ್ಯಯನ ಮಾಡಿದಂತ ಸಾಕಷ್ಟು ವಿಚಾರಗಳನ್ನ ಸುಮಾರು ನೂರಾರು ಪುಸ್ತಕಗಳನ್ನ ಓದಿ ಬಿಟ್ಟಿದ್ದೀವ ಅಥವಾ ಎಷ್ಟೋ ಆಳವಾದ ನಾವೇ ಅದರಲ್ಲಿ ಮುಳುಗಿದೀವ ಅನ್ನೋಷ್ಟು ನಮಗೆ ಅನುಭವವನ್ನ ಮೇಡಮ್ ಅವರು ಕೊಟ್ರು. ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ರಿ ಮೇಡಮ್. ವೇದಿಕೆಗೆ ನಿಮ್ಮನ್ನ ವೈಯಕ್ತಿಕವಾಗಿ ನಮ್ಮ PMC ಬಾಗಲಕೋಟೆ ವತಿಯಿಂದ ತುಂಬ ಹೃದಯದ ಸ್ವಾಗತ. ವೆಲ್ಕಮ್ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನೀವು ಧ್ಯಾನ ಮಾಡಿ ಅನುಭವಿಸಿದ್ದು, ಗ್ರಂಥಗಳಿಂದ ಅಧ್ಯಯನ ಮಾಡಿದ್ದು, ಅನ್ವೇಷಣೆ ಮಾಡಿದಂತ ಎಲ್ಲ ಮತ್ತು ಬೇರೆ ಬೇರೆ ಗ್ರಂಥಗಳಿಂದ ಸಂಗ್ರಹ ಮಾಡಿದಂತ ಎಲ್ಲ ವಿಚಾರಗಳನ್ನ ಬಹಳಷ್ಟು, ಇದು ಅಣಿಮುತ್ತುಗಳಂತಾನೆ ಕರಿಬಹುದು, ಈ 3 ಸಂಚಿಕೆಗಳನ್ನ ಸಂಗ್ರಹ ಯೋಗ್ಯ ಸಂಚಿಕೆಗಳು ಅಂತ ಮಾಡ್ಬೋದು. ಇದನ್ನ ಪ್ರತಿಯೊಬ್ಬರು ಕೂಡ ಆಗಾಗ ನಿಮ್ಗೆ ಏನಾದ್ರು ಡೌಟ್ ಬಂದ್ರೆ ಇದನ್ನ ಕೇಳ್ಬೋದು. ಅಂತ ಸಂಚಿಕೆಗಳಿವು. ಇಂಥ ಒಂದು ಇದ್ರಲ್ಲಿ ನೀವು ಪೂಜೆಗೂ ಧ್ಯಾನಕ್ಕೂ ಇರ್ತಕ್ಕಂಥ ಒಂದು 60 ವ್ಯತ್ಯಾಸಗಳನ್ನ ನೀವು ನಿನ್ನೆಯಿಂದ ಹೇಳ್ತಾ ಇದ್ರಿ. ಅದನ್ನ ನಾಳೆ ದಿನ ನಾನು 60 ವ್ಯತ್ಯಾಸಗಳನ್ನ ಕಂಡ್ಕೊಂಡಿದ್ದೀನಿ ಹೇಳ್ತೀನಿ ಅಂತ. ದಯವಿಟ್ಟು ಆ ವ್ಯತ್ಯಾಸಗಳನ್ನ ನಮ್ಮ ಧ್ಯಾನ ಮಿತ್ರರಿಗೆ ತಿಳಿಸ್ಕೊಡಿ ಮೇಡಮ್. ಖಂಡಿತ. ಮೊದಲಿಗೆ ನನ್ನ ಆತ್ಮಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ ಅವ್ರಿಗೆ, ನನಗೆ ಜನ್ಮ ಕೊಟ್ಟ ತಂದೆ ತಾಯಿಯರಿಗೆ ಕೃತಜ್ಞತಾ ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತಾ, ನನ್ನ ಆಧ್ಯಾತ್ಮಿಕ ಪ್ರಯತ್ನಕ್ಕೆ, ಅನುಭವ ಪಡ್ಕೊಳ್ಳಕ್ಕೆ, ಟೂರ್ ಹೋಗಕ್ಕೆ ಪ್ರತಿಯೊಂದಕ್ಕೂ ಸಹಕರಿಸಿದ ನನ್ನ ಪತಿಯಾದ ಡಾಕ್ಟರ್ CS ಕೃಷ್ಣಮೂರ್ತಿ ಅವ್ರಿಗೂ ಕೂಡ ನಾನು ಕೃತಜ್ಞತಾ ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಯಾಕೆಂದ್ರೆ ಯಾವುದೇ ಹೆಣ್ಣು ಆಧ್ಯಾತ್ಮಿಕವಾಗಿ ಬೆಳಿಬೇಕಿದ್ರೆ ಅಥವಾ ಯಾವುದೇ ಸಾಧನೆ ಮಾಡ್ಬೇಕಾಗಿದ್ರೆ ಅವ್ರ ಹಿಂದೆ ಇರುವಂತಹ, ಅವ್ರ ಜೊತೆಯಲ್ಲಿ ಇರುವಂತಹ ಪತಿರಾಯ ಸಹಾಯ ಮಾಡಿದ್ರೆ, ಪ್ರೋತ್ಸಾಹಿಸಿದ್ರೆ ಮಾತ್ರ ನಾವೇನಾರು ಮಾಡಕ್ಕಾಗೋದು. ಹಾಗಾಗಿ ಅವ್ರಿಗೂ ಕೂಡ ಕೃತಜ್ಞತಾ ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಈ ಪೂಜೆ ಮತ್ತು ಧ್ಯಾನಕ್ಕೆ ಸಂಬಂಧಿಸಿ, ಧ್ಯಾನದಲ್ಲಿ ಒಂದು ಪೂಜೆಗೂ ಧ್ಯಾನಕ್ಕೂ ಏನ್ ವ್ಯತ್ಯಾಸ ಇದೆ ಅಂತ ನೀನೇ ಕಂಡುಹುಡುಕು ಅಂತ ನಾನೊಂದು ತಪ್ಪಾದ ಪ್ರಶ್ನೆ ಕೇಳಿದಕ್ಕೆ ಕೋಪ ಬಂದು ಕೆನ್ನೆಗೆ ಹೊಡೆದು, ನಿಂಗೊಂದು ಟಾಸ್ಕ್ ಕೊಡ್ತೀನಿ, ಧ್ಯಾನಕ್ಕೂ ಪೂಜೆಗೂ ಏನ್ ವ್ಯತ್ಯಾಸ ಅಂತ ನೀನೇ ಕಂಡುಹುಡುಕೋ, ಅದ್ರ ಸತ್ಯಾಸತ್ಯತೆಗಳನ್ನ ನೀನೇ ತಿಳ್ಕೋ ಅಂತ ಹೇಳಿ ಒಂದು ಕೊಟ್ಟಂತ ಟಾಸ್ಕ್ ಅದು. ಅದರಲ್ಲಿ ನಾನು ಕಂಡುಕೊಂಡಂತ ಗ್ರಂಥದ ಆಧರಿಸಿ ಪತ್ರಿಸರ ಉಪನ್ಯಾಸಗಳನ್ನ ತರ್ಜುಮೆ ಮಾಡ್ತಾ ಇದ್ದಾಗ ಗ್ರಹಿಸಿದ್ದು, ಸತ್ಸಂಗಗಳಲ್ಲಿ ಗ್ರಹಿಸಿದ್ದು, ಧ್ಯಾನದ ಮೂಲಕ ನನ್ನ ಜೀವನ ಅನುಭವ ಎಲ್ಲ ಸೇರಿಸಿ ಒಂದು 65-66 ವ್ಯತ್ಯಾಸಗಳನ್ನ ಲಿಸ್ಟ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಈ ವಿಚಾರನ ನಿಮ್ಗೆಲ್ಲ ತಿಳಿಸ್ಕೊಡಕ್ಕೆ ಇಷ್ಟಪಡ್ತೀನಿ. ಇವತ್ತು ಈ ದಿನ ನಾನು ಪ್ರಸ್ತುತ ಪಡಿಸ್ತಾ ಇರುವಂತ ಉಪಾಸನೆಗೂ ವಿಪස්සನ ಧ್ಯಾನಕ್ಕೂ ಇರೋ ವ್ಯತ್ಯಾಸ ಕುರಿತು ಯಾವುದೇ ವಿಚಾರ ತರ್ಕ ಮತ್ತು ಚರ್ಚೆಯ ವಿಚಾರ ಅಲ್ಲ, ವಾದ ವಿವಾದದ ವಿಷಯ ಅಲ್ಲ. ನಾನು ಮೊದಲನೇ ದಿನಾನು ಹೇಳಿದೆ, 2ನೇ ದಿನಾನು ಕೆಲವು ಸನ್ನಿವೇಶದಲ್ಲಿ ಹೇಳಿದೆ, 3ನೇ ದಿನಾನು ಹೇಳ್ತಾ ಇದ್ದೀನಿ ಕೊನೆ ದಿವಸ. ಇದು ನನ್ನ ವೈಯಕ್ತಿಕ ಧ್ಯಾನಾನುಭವ. ಧ್ಯಾನದಲ್ಲಿ ನನಗೆ ಮೂಡಿ ಬಂದ ಜ್ಞಾನ, ನನ್ನ ಜ್ಞಾನ ತೃಷೆಯಿಂದ ಸ್ವಾಧ್ಯಾಯದ ಮೂಲಕ ಸಂಗ್ರಹಿಸಿದ ಜ್ಞಾನ, ಹಾಗೂ ನನ್ನ ಗುರುಗಳಾದ ಬ್ರಹ್ಮಶ್ರೀ ಸುಭಾಷ್ ಪತ್ರಿ ಸರ್ ನನಗೆ ತಿಳಿಸಿದ, ಒಪ್ಪಿಗೆ ಸೂಚಿಸಿ ನನ್ನ ಅನುಮಾನಗಳನ್ನ ಸ್ಪಷ್ಟಪಡಿಸಿದ ಆಧ್ಯಾತ್ಮಿಕ ವಿಚಾರಗಳಿವು. ಸೊ ನಾನು ನನ್ನ ಧ್ಯಾನಾನುಭವನ ಹಂಚಿಕೊಳ್ತಾ ಇದ್ದೀನಿ ಹೊತ್ತು ಅದು ಯಾರ ಹತ್ರ ಹಂಚ್ಕೊತಾ ಇದ್ದೀನಿ, ನಮ್ಮ ಪಿರಮಿಡ್ ಆಧ್ಯಾತ್ಮಿಕ ಸಂಸ್ಥೆಯಲ್ಲಿ ಹೇಳ್ಕೊಳ್ತಾ ಇದ್ದೀನಿ. ನಮ್ಮದೇ ಚಾನೆಲ್ ಅಲ್ಲಿ ನಮ್ಮ ಧ್ಯಾನಿಗಳ ಜೊತೆನೆ, ಅಧ್ಯಾತ್ಮ ಆಸಕ್ತರ ಜೊತೆನೆ ಹೇಳ್ಕೊಳ್ತಾ ಇದ್ದೀನಿ. ಹಾಗಾಗಿ ತಮ್ಗೆಲ್ರಿಗೂ ಇರುವಂತಹ ಒಂದು ಜ್ಞಾನ ಪರಿಧಿಯನ್ನ ಬದಿಗಿಟ್ಟು ನಿಷ್ಕಪಟವಾಗಿ ಗಾಢವಾಗಿ ಆಲೋಚಿಸಿ, ಮಾನವ ಮಾಧವನಾಗ್ಬಹುದು, ಆಗ್ಬೇಕು ಅಂತ ಪತ್ರಿ ಸರ್ ಹೇಳ್ತಾ ಇದ್ರು. ಅದಕ್ಕೆ ತಮ್ಮ ಹುಟ್ಟಿನ ಒಂದು ಧ್ಯೇಯವನ್ನ ಹಾಗೂ ಜೀವನದ ಉದ್ದೇಶವನ್ನ ತಿಳ್ಕೊಂಡು ಮುಕ್ತಿಯನ್ನ ಸಾಧಿಸ್ಬೇಕು ಅಂತನ್ನೋರು, ಹುಟ್ಟು ಸಾವಿನ ಚಕ್ರದಿಂದ ಹೊರಗಿಳಬೇಕು ಅನ್ನೋರು, ಇವುಗಳನ್ನ ಗಮನದಲ್ಲಿಟ್ಕೊಂಡು ಅರ್ಥ ಮಾಡಿಕೊಂಡು ನಿಮ್ಮ ಆಯ್ಕೆಗನುಸಾರ ನಿಮ್ಮ ವೈಯಕ್ತಿಕವಾಗಿ ನೀವೇನ್ ಪಾಲಿಸಬಹುದಾದಂತ ವಿಚಾರ ಇದೆಯೋ ಅದು ಅನುಭವ ಪೂರ್ವದಲ್ಲಿ ಅರಿಬಹುದಾದಂತ ಆಧ್ಯಾತ್ಮಿಕ ಮಾರ್ಗ ಕುರಿತ ಮಾಹಿತಿ ನಾನು ಕೊಟ್ಟಿದ್ದೀನಿ. ಇದು ನನ್ನ ವೈಯಕ್ತಿಕ ಜ್ಞಾನಾನುಭವದ ವಿಶ್ಲೇಷಣೆ. ಮುಂದಿನದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು, ನಿಮ್ಮ ಉದ್ದೇಶಕ್ಕೆ ತಕ್ಕಂತೆ
ಅವಶ್ಯಕತೆಗೆ ತಕ್ಕಂತೆ ನೀವ್ ಏನ್ ಮಾಡ್ತೀರೋ ಅದ್ ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಈಗ ಒಂದೊಂದಾಗಿ ಪಾಯಿಂಟ್ ಬೈ ಪಾಯಿಂಟ್ ನಾವು ಪೂಜೆಗೂ ಧ್ಯಾನಕ್ಕೂ ಒಂದೊಂದು ವಿಷಯಗಳನ್ನ ತಗೊಂಡು ಏನ್ ವ್ಯತ್ಯಾಸ, ಅದೇನ್ ಹೇಳುತ್ತೆ ಇದೇನ್ ಹೇಳುತ್ತೆ, ಅದೇನ್ ಕೊಡುತ್ತೆ ಇದೇನ್ ಕೊಡುತ್ತೆ, ಅದೇನ್ ಕೊಡಲ್ಲ ಇದೇನ್ ಕೊಡಲ್ಲ. ಸೊ ಈ ತರ ನಾವು ಒಂದು ಅನಾಲಿಸಿಸ್ ಮಾಡ್ತಾ ಹೋದ್ರೆ ನಮಗೆ ಅರ್ಥ ಆಗುತ್ತೆ ನನಗೆ ಯಾವುದು ಸೂಕ್ತ, ನಾನು ಮಾಡಬಹುದಾದದ್ ಯಾವುದು ಅನ್ನೋದು ನನಗೆ ಅರ್ಥ ಆಗ್ಬೇಕು. ಸೊ ಈಗ ಹೋಗ್ತಾ ಹೋಗೋಣ. ಪೂಜೆ, ಹೋಮ, ಹವನ, ಜಪ, ಅರ್ಚನೆ, ಅಭಿಷೇಕ, ಆರಾಧನೆ, ಭಜನೆ, ಉತ್ಸವ, ಮೆರವಣಿಗೆ ಇವನ್ನೆಲ್ಲಾನು ಉಪಾಸನಾ ಮಾರ್ಗ ಅಂತಿರ್ತಾರೆ. ಇವೆಲ್ಲವನ್ನು ಕಣ್ತೆರೆದು ಮಾಡುವಂತ ಭೌತಿಕ ಹಾಗೂ ಬಾಹ್ಯ ಕ್ರಿಯೆನೇ ಹೊತ್ತು ಧ್ಯಾನ ಅಲ್ಲ. ಧ್ಯಾನ ಅಂದ್ರೆ ಕಣ್ಮುಚ್ಚಿ ಅಂತರ್ಮುಖಿಯಾಗುವಂತ ಆಧ್ಯಾತ್ಮಿಕ ಕ್ರಿಯೆ. ಪೂಜೆಗೆ ಮುನ್ನ ಸಿದ್ಧತೆಗಳು ಬೇಕು, ತಯಾರಿಗಳು ಬೇಕು. ಧ್ಯಾನಕ್ಕೆ ಯಾವ ತಯಾರಿನೂ ಬೇಡ, ಧ್ಯಾನದಲ್ಲಿ ತೊಡಗ್ಬೇಕು ಅನ್ನೋ ಮನಸ್ಸಿರ್ಬೇಕು, ಆತ್ಮಜ್ಞಾನ ತೃಷೆ ಇದ್ರೆ ಸಾಕಷ್ಟೇ. ಪೂಜೆ ಏಕಮುಖ ಸಂಚಾರ, ಧ್ಯಾನ ದ್ವಿಮುಖ ಸಂಚಾರ. ಧ್ಯಾನದಲ್ಲಿ ಅಶರೀರವಾಣಿಗಳನ್ನ ಆಲಿಸಬಹುದು, ಮಾಸ್ಟರ್ಸ್ ಜೊತೆ ಸಂಭಾಷಣೆಯಲ್ಲಿ ತೊಡಗಬಹುದು, ಅನುಮಾನಗಳನ್ನ ಪರಿಹರಿಸ್ಕೊಳ್ಬಹುದು. ಪೂಜೆ ಎನ್ನೋದು ಹಠಯೋಗದ ಒಂದು ವಿದ್ಯೆ, ಮಂತ್ರವಿದ್ಯೆ. ಧ್ಯಾನ ವಿದ್ಯೆ ರಾಜಯೋಗ. ದೇಹಕ್ಕೆ ಯಾವುದೇ ರೀತಿಯ ದಣಿವಿಲ್ಲ. ಪೂಜೆ ಭೌತಿಕ ದೈಹಿಕ ಕ್ರಿಯೆ ಹಾಗೂ ಯಾಂತ್ರಿಕ ಕ್ರಿಯೆ. ಶ್ಲೋಕಗಳನ್ನ ಪಠಿಸ್ತಾನೆ ಇರ್ತಾರೆ. ನಾನ್ ನಮ್ಮನೆಯಲ್ಲೂ ಕೂಡ ನೋಡಿದೀನಿ. ಶ್ಲೋಕಗಳು ಸುದೀರ್ಘವಾಗಿ ಹೇಳ್ತಾ ಇರ್ತಾರೆ. ನೋಡು ಹೂ ಬಂತು, ತರಕಾರಿಯನ್ನು ಕೂಗ್ತಾ ಇದ್ದಾನೆ, ನೋಡು ಕಸ ಬಂತು, ಕಸ ಇಡು ಹೋಗು ಅಂತ ಅದನ್ನೆಲ್ಲ ಮಾತಾಡ್ತಾ ಮಾತಾಡ್ತಾ ಪೂಜೆನ ಮುಂದುವರಿಸ್ತಾ ಇರ್ತಾರೆ. ಇಂದ್ರಿಯಗಳ ಜೊತೆ ಇರ್ತಾರೆ. ಮತ್ತೆ ಯಾಂತ್ರಿಕವಾಗಿ ಮಂತ್ರಗಳನ್ನು ಮುಂದುವರಿಸೋದನ್ನು ನೋಡಿದೀನಿ. ಮನಸ್ಸು ಹಲವು ಕಡೆ ಸಂಚರಿಸ್ತಾ ಶರೀರದಿಂದ ಯಾಂತ್ರಿಕವಾಗಿ ಮಾಡೋದು ಪೂಜೆನೂ ಅಲ್ಲ, ಪ್ರಾರ್ಥನೆ ಕೂಡ ಅಲ್ಲ ಅದು. ಆದ್ರೆ ಧ್ಯಾನ ಮಾನಸಿಕ ಆಧ್ಯಾತ್ಮಿಕ ಕ್ರಿಯೆ, ಮಾತಿಲ್ಲದ ಮಂತ್ರಗಳಿಲ್ಲದ ಪಂಚೇಂದ್ರಿಯಾತೀತ ಮೌನ ಕ್ರಿಯೆ. ಉಪಾಸನೆ ಅನ್ನೋದು ಭಕ್ತಿ ಮಾರ್ಗವಾದ್ರೆ ಧ್ಯಾನ ಅನ್ನೋದು ಜ್ಞಾನ ಮಾರ್ಗ. ವ್ಯಕ್ತಿಯ ಮೇಲೆ, ದೇವಾದೇವತೆಗಳ ಮೇಲಿಡೋ ಭಕ್ತಿಯಿಂದ ಜ್ಞಾನ ಪ್ರಾಪ್ತಿ ಆಗೋಲ್ಲ, ಧ್ಯಾನದಿಂದ ಮಾತ್ರ ಜ್ಞಾನ ಪ್ರಾಪ್ತಿ ಸಾಧ್ಯ. ನಂಬಿಕೆಯಿಂದ ಆರಾಧಿಸೋದು ಉಪಾಸನೆ. ನಮ್ಮಲ್ಲಿರುವಂತ ಜೀವಾತ್ಮನನ್ನ, ಅಂಶಾತ್ಮನನ್ನ, ಭಗವಂತನ ಅಂಶವನ್ನ ಗುರುತಿಸಿ ಆತ್ಮನೊಂದಿಗಿರೋದು ಧ್ಯಾನ. ಇಲ್ಲಿ ನಂಬಿಕೆಯ ಅವಶ್ಯಕತೆ ಇಲ್ವೇ ಇಲ್ಲ. ದೇವರನ್ನ ಪೂಜೆನಲ್ಲಿ ಬಾಹ್ಯವಾಗಿ ಆಚೆ ಹರಿಸೋದು. ಪೂಜಾ ಸಮಯದಲ್ಲಿ ದೇವರ ವಿಗ್ರಹವನ್ನು ಅಥವಾ ಚಿತ್ರಪಟವನ್ನು ಇಟ್ಟು ಅಲಂಕಾರ ಮಾಡಿ ದೀಪ ಹಚ್ಚಿ ನಂತರ ಪೂಜೆ ಶುರು ಮಾಡೋದು. ಫಸ್ಟ್ ಕ್ರಿಯೆ ದೀಪ ಹಚ್ಚೋದು. ಧ್ಯಾನದಲ್ಲಿ ನಮ್ಮ ದೇಹದಲ್ಲಿ ನಡೆಯೋ ಉಸಿರಾಟದ ಮೂಲಕ ನಮ್ಮಲ್ಲಿರೋ ಪರಮಾತ್ಮನ ಅಂಶವಾದ ಜೀವಾತ್ಮನನ್ನ, ಪ್ರಾಣ ದೇವರನ್ನ, ಆತ್ಮವನ್ನ ಅರಿಯೋದು, ಅನುಭವಿಸೋದು. ನಮ್ಮಲ್ಲೇ ಇರುವಂತ ಆತ್ಮ ಜ್ಯೋತಿಯನ್ನ ಬೆಳಗಿ ನಮ್ಮಲ್ಲಿರುವಂತ ಅಂಧಕಾರವನ್ನ ನಾವು ಹೋಗ್ಲಾಡಿಸ್ಕೊಳ್ಳೋ ವಿಧಾನನೇ ಧ್ಯಾನ. ಪೂಜೆ ಮಾಡೋಕೆ ಸ್ನಾನ, ಶೌಚ, ಉಪವಾಸ, ದಿಕ್ಕು, ಉಡುಗೆ ತೊಡುಗೆ ಪಾಲಿಸ್ಬೇಕು. ಇದ್ದಲ್ಲೇ ತೊಟ್ಟ ಬಟ್ಟೆಯಲ್ಲೇ ಯಾವ ದಿಕ್ಕಲ್ಲಾದ್ರೂ ಧ್ಯಾನಕ್ಕೆ ಕೂತ್ಕೋಬಹುದು. ತಿಂಡಿ ತಿಂದು ಕೂತ್ಕೋಬಹುದು. ಉಪವಾಸ ಇರುವಾಗ್ಲೂ, ತಿಂದಾಗ್ಲೂ, ಸ್ನಾನಕ್ ಮುಂಚೆ, ಸ್ನಾನಾನಂತರನು ಇದೇ ಉಸಿರಿರೋದು. ಯಾವ ದಿಕ್ಕಿನಲ್ಲಿ ಕೂತ್ರು ಇದೇ ಉಸಿರು. ಹಾಗಾಗಿ ಧ್ಯಾನ ಅತಿ ಸುಲಭ, ಸರಳ ಹಾಗೂ ಸಹಜ. ಯಾವ ನಿರ್ಬಂಧನೂ ಇಲ್ಲ, ಯಾವ ಪ್ರೀ ರಿಕ್ವಿಸಿಟ್ಸು ಕೂಡ ಇಲ್ಲ. ರಾಹು ಕಾಲದಲ್ಲಿ ಪೂಜೆ ಶುರು ಮಾಡೋ ಹಾಗಿಲ್ಲ. ಪೂಜೆಗೆ ಪ್ರದೋಷ ಕಾಲ, ಒಳ್ಳೆಯ ದಿನ, ಶುಭಗಳಿಗೆ, ಶೂನ್ಯ ಮಾಸ, ಧನುರ್ಮಾಸ, ಸಮಯ ಸಂದರ್ಭಾನುಸಾರ ನೋಡಿ ಪೂಜೆ ಮಾಡೋದು. ಎಲ್ಲಾ ಕಾಲದಲ್ಲೂ ಯಾವ ಸಮಯದಲ್ಲಾದ್ರೂ ಯಾವುದೇ ಕಟ್ಟುಪಾಡು ಇಲ್ದೇನೋ ಮಾಡಬಹುದಾಗಿರುವಂತಹದ್ದು ಧ್ಯಾನ. ಅಮಾವಾಸ್ಯೆ, ಗ್ರಹಣ ಮತ್ತು ರಾಹುಕಾಲಗಳು ಪೂಜೆಗಳಿಗೆ, ಪ್ರಯಾಣಗಳಿಗೆ, ಶುಭ ಸಮಾರಂಭಗಳಿಗೆ ನಿಷಿದ್ಧ. ಆದರೆ ಧ್ಯಾನಕ್ಕೆ ಗ್ರಹಣ, ಅಮಾವಾಸ್ಯೆ ವಿಶೇಷ. ಬೆಂಗಳೂರಿನ ಚಿಕ್ಕಗುಬ್ಬಿಯ ಸ್ವಾಮಿ ಕೃಷ್ಣಾನಂದ ಅವರ ಧ್ಯಾನ ಗುರುಗಳಾದ ಋಷಿ ಅಮರ ಅವರು ಧ್ಯಾನ ಕುರಿತು ಸುದೀರ್ಘ ಸಂಶೋಧನೆಯನ್ನ ನಡೆಸಿರೋರು. ಋಷಿ ಅಮರ ಅವರು ತಿಳಿಸಿದ್ದಾರೆ, ಗ್ರಹಣದ ಅವಧಿಯಲ್ಲಿನ ಧ್ಯಾನ 6 ತಿಂಗಳ ದಿನನಿತ್ಯದ ಧ್ಯಾನಕ್ಕೆ ಸಮ ಅಂತ.
ನಮ್ಮ ಧ್ಯಾನ ಗುರುಗಳಾದ ಪತ್ರಿ ಸರ್ ಅವರು ತಿಳಿಸಿದ್ದಾರೆ, ಅಮಾವಾಸ್ಯೆಯ ದಿನದ ಧ್ಯಾನದಿಂದ ನಮ್ಮ ಸೂಕ್ಷ್ಮ ಶರೀರ ವಿಶೇಷವಾಗಿ ಶಕ್ತಿಯುತಗೊಂಡು ಸುಭದ್ರಗೊಂಡು ಬೇರೆಯವರು ಯಾರೇ ಮಾಡಿಸಿರುವಂತ ಮಾಟ ಮಂತ್ರದ ನಕಾರಾತ್ಮಕ ವಿನಾಶಕ ಪ್ರಭಾವ ನಮ್ಮ ಮೇಲೆ ಬೀರದೇ ಇರೋ ಹಂಗೆ ನಮ್ಮ ಎನರ್ಜಿ ಬಾಡೀಸು ಸೂಕ್ಷ್ಮ ಶರೀರಗಳು ಸದೃಢ ಆಗತ್ತೆ. ಅವ್ರು ಯಾವುದೇ ಉದ್ದೇಶದಿಂದ ಮಾಡಿದ್ರು ಕೂಡ ಆ ಮಾಟ ಮಂತ್ರದ ಪರಿಣಾಮ ನಮ್ಮ ಮೇಲೆ ಉಂಟಾಗಲ್ಲ ಅಂತ ಪತ್ರಿ ಸರ್ ಹೇಳಿದ್ದಾರೆ. ಪೂಜೆನಲ್ಲಿ ಪ್ರತಿ ಕ್ಷಣ ಪೂಜಾ ಸಾಮಗ್ರಿಗಳೊಂದಿಗೆ ವಿಧಿವಿಧಾನಗಳೊಂದಿಗೆ ಇರ್ತೀವಿ. ಧ್ಯಾನದಲ್ಲಿ ನಾವು ನಮ್ಮೊಂದಿಗೆ ಮಾತ್ರ ಏಕನಿಷ್ಠೆಯಿಂದ ಇರ್ತೀವಿ. ಎಚ್ಚರ ಸ್ಥಿತಿಯಲ್ಲಿದ್ದು ದೇಹದ ಮೂಲಕ ಮಾಡುವಂತ ಮಂತ್ರೋಪಾಸನೆ ಪೂಜೆ, ನಿಶ್ಶಬ್ದದಲ್ಲಿ ನಿರಾಲೋಚನೆಯ ಸ್ಥಿತಿಯಲ್ಲಿ ಆಂತರ್ಯದಲ್ಲಿರೋ ದಿವ್ಯಾತ್ಮನ ಪೂಜೆಯನ್ನ ಅರಿವಿನಿಂದ ಮಾಡೋದು ಧ್ಯಾನ. ಪೂಜೆ ವ್ರತಗಳನ್ನ ಮಾಡೋದು ಭಯಭಕ್ತಿಯಿಂದಾದ್ರೆ ಧ್ಯಾನ ಮಾಡೋದು ನಿರ್ಭಯತೆಯಿಂದ. ಪೂಜಾ ಕೈಂಕರ್ಯಗಳನ್ನ ಆಯೋಜಿಸಿ ವ್ಯವಸ್ಥೆಗಳನ್ನ ಮಾಡುವಾಗ ಶ್ರಮ ವಹಿಸಿದಾಗ ನಮ್ಮಲ್ಲಿರೋ ಶಕ್ತಿ ವ್ಯಯ ಆಗತ್ತೆ. ಆದರೆ ಧ್ಯಾನದಲ್ಲಿ ಆ ವಿಶ್ರಾಂತ ಸ್ಥಿತಿಯಲ್ಲಿ ಶಾರೀರಿಕ ಮಾನಸಿಕ ಶಕ್ತಿ ಸಾಮರ್ಥ್ಯಗಳು ವೃದ್ಧಿಸುತ್ತೆ. 1 ಗಂಟೆಯ ಧ್ಯಾನ 3 ಗಂಟೆಗಳ ನಿದ್ರೆಗೆ ವಿಶ್ರಾಂತಿಗೆ ಸಮ ಅಂತ ಆಗ ಪತ್ರಿ ಸರ್ ಹೇಳಿದ್ರು. ಈಗ ಇವರು ಪ್ರೇಮ್ನಾಥ್ ಸರ್, ಬ್ರಹ್ಮರ್ಷಿ ಪ್ರೇಮ್ನಾಥ್ ಸರ್ ಹೇಳಿದ್ದಾರೆ, ನಮ್ಮ ಸೂರ್ಯಮಂಡಲ ಫೋಟಾನ್ ಬ್ಯಾಂಡ್ ಒಳಗಡೆ ಪ್ರವೇಶಿಸಿರೋದ್ರಿಂದ ನಮ್ಮ ಭೂಮಿ 3ನೇ ಆಯಾಮದಿಂದ 5ನೇ ಆಯಾಮಕ್ಕೆ ವ್ಯತ್ಯಾಸ ಆಗ್ತಾ ಇರೋದ್ರಿಂದ, ಪ್ರಮೋಷನ್ ತಗೊಳ್ತಾ ಇರೋದ್ರಿಂದ 1 ಗಂಟೆ ಧ್ಯಾನ 6 ಗಂಟೆಯ ನಿದ್ರೆಗೆ ಸಮ ಅಂತ. ಎಷ್ಟೋ ಜನ ನಾವು ನಿದ್ರೆ ಬರ್ದೇ ಇದ್ರೆ ಕುತ್ಕೊಂಡು ಅಚ್ಚುಕಟ್ಟಾಗಿ ಧ್ಯಾನ ಮಾಡಿದ್ರೆ ನಿದ್ರೆ ಮಾಡದೆ ಹೆಂಗ್ ಬದುಕೋದು ಅಂತ ಕೇಳ್ತಾರೆ. ಸೊ ನಮ್ಗೆ ನಿದ್ರೆಯಲ್ಲಿ ಏನ್ ಸಿಗಲ್ವೋ ಅದು ಧ್ಯಾನದಲ್ಲಿ ಸಿಗುತ್ತೆ. ಅದರಿಂದ ಧ್ಯಾನ ಬಹಳ ಉತ್ತಮವಾದ ರಿಲ್ಯಾಕ್ಸೇಷನ್ ಟೆಕ್ನಿಕ್ ಅದು. ಪೂಜೆನಲ್ಲಿ ಖರ್ಚು ವೆಚ್ಚಗಳಿರುತ್ತೆ. ಧ್ಯಾನ ಕಲಿಯಕ್ಕಾಗ್ಲಿ, ಧ್ಯಾನ ಸಾಧನೆಯಲ್ಲಿ ತೊಡಗಕ್ಕಾಗ್ಲಿ, ಧ್ಯಾನ ಕಲ್ಸಕ್ಕಾಗ್ಲಿ ಯಾವ ಖರ್ಚು ಕೂಡ ಮಾಡ್ಬೇಕಾಗಿಲ್ಲ. ಪೂಜೆ ವ್ರತಾಚರಣೆಗಳು ಅಲಂಕಾರಿಕ. ಚಪ್ರ ಹಾಕ್ಬೇಕು, ಬಾಳೆ ಕಂಬ, ಬಾಳೆಗೊನೆ, ಮಾವಿನ ಸೊಪ್ಪಿನ ತೋರಣ, ಹೂವಿನ ತೋರಣ, ರಂಗೋಲೆ, ದೀಪಾಲಂಕಾರ, ಪೆಂಡಾಲು, ಮೈಕು, ವಿಶೇಷ ಭೋಜನದ ವ್ಯವಸ್ಥೆ ಎಲ್ಲ ಇರುತ್ತೆ. ಧ್ಯಾನದಲ್ಲಿ ತೊಡಗಕ್ಕೆ, ಧ್ಯಾನಕ್ಕೆ ಜನನ್ನ ಸೇರ್ಸಕ್ಕೆ ಯಾವ ಅಲಂಕಾರ, ಯಾವ ದೀಪಾಲಂಕಾರ, ಮೈಕು, ಆಡಂಬರ, ತೋರಿಕೆ ಬೇಕೇ ಇಲ್ಲ. ಧ್ಯಾನ ಇದೆ, ಜಾಗ ಎಲ್ಲಿ, ಎಷ್ಟು ಗಂಟೆಯಿಂದ ಎಷ್ಟು ಗಂಟೆಗೆ ಅಂತ ತಿಳಿಸಿದ್ರೆ ಅವ್ರವರೇ ಬಂದು ಅಚ್ಚುಕಟ್ಟಾಗಿ ಆರಾಮಾಗಿ ಕುತ್ಕೊಂಡು ಧ್ಯಾನ ಮಾಡ್ಕೊಳ್ತಾರೆ. ಪೂಜೆ ವ್ರತಾಚರಣೆಗಳಲ್ಲಿ ಭಾಗಿಯಾಗಿರೋರು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು, ಜರಿ ಸೀರೆ ಉಟ್ಕೊಂಡು, ಚಿನ್ನಾಭರಣವನ್ನ ತೋರಿಸ್ಕೊಳ್ಳೋಕೆ ಸಿದ್ಧವಾಗಿ ಬಂದಿರ್ತಾರೆ. ಅದಕ್ಕೆ ಸರಿಯಾಗಿ ಅಲ್ಲಿಗೆ ಬಂದಿರೋರು ಉಡುಗೆ ತೊಡುಗೆಗಳನ್ನ ಗಮನಿಸೋರು ಕೂಡ ಬೇರೆಯವ್ರು ಇರ್ತಾರೆ. ಆದರೆ ಧ್ಯಾನದಲ್ಲಿ ಕಣ್ಮುಚ್ಚಿ ಧ್ಯಾನದಲ್ಲಿ ತೊಡಗೋದ್ರಿಂದ ಯಾರ ಅಲಂಕಾರ, ಆಡಂಬರ, ಒಡವೆ, ತೋರಿಕೆ ಕಡೆ ಗಮನ ಇರಲ್ಲ. ಅದು ನಮ್ಮ ಸಬ್ಜೆಕ್ಟೇ ಅಲ್ಲ. ಪೂಜೆ ವ್ರತ ಕುಟುಂಬದ ಆಚಾರ ವಿಚಾರದಂತೆ ಸಂಪ್ರದಾಯ ಪದ್ಧತಿಯಂತೆ ಇರುತ್ತೆ. ಧ್ಯಾನಕ್ಕೆ ಯಾವುದೇ ರೀತಿಯ ಆಚಾರ ವಿಚಾರಗಳಿಲ್ಲ, ಸಂಪ್ರದಾಯನೂ ಇಲ್ಲ, ಪದ್ಧತಿನೂ ಇಲ್ಲ. ಯಾರು ಬೇಕಾದ್ರೂ ಯಾವ ವಯಸ್ಸಿನವರಾದ್ರೂ ಕೂಡ ಧ್ಯಾನದಲ್ಲಿ ತೊಡಗಬಹುದು. ಏನಿದ್ರು ಕೂತು ಕಣ್ಣುಗಳನ್ನ ಮುಚ್ಚಬೇಕಷ್ಟೇ. ಅದಕ್ಕೆ ಪತ್ರಿ ಸರ್ ಧ್ಯಾನ ಅಂತಾನೆ ಫಸ್ಟ್ ಕೂತ್ಕೊಳ್ಳೋದ್ ಕಲ್ತ್ಕೊಳ್ಳಿ ಅಂತ ಹೇಳ್ತಾರೆ. ಕುರ್ಚೋವಾಲಿ ಫಸ್ಟ್ ಕೂತ್ಕೊಳ್ಳಿ ನೀವು, ಆಮೇಲೆ ಕಣ್ಣು ಮುಚ್ಚಿ ಅಷ್ಟೇ, ಮಿಕ್ಕಿದೆಲ್ಲ ತನ್ನಂತೆ ತಾನೇ ಆಗುತ್ತೆ ಅಂತ ಹೇಳ್ತಾರೆ. ಪೂಜೆಗಳು, ಪೂಜಾ ವಿಧಿವಿಧಾನಗಳು, ರೀತಿ ನೀತಿಗಳು ಆಯಾ ಧರ್ಮಕ್ಕೆ ಸೀಮಿತ. ಆದ್ರೆ ಧ್ಯಾನ ಯಾವ ಧರ್ಮಕ್ಕೆ ಸೇರಿದ್ದು ಅಲ್ಲ, ಅದು ಯಾವುದಕ್ಕೂ ಸೀಮಿತ ಅಲ್ಲ. ಯಾವುದೇ ಧರ್ಮ, ಜಾತಿ, ಮತಕ್ಕೆ ಸೇರಿದವರಾದ್ರೂ, ಯಾವ ದೇಶದಲ್ಲಿದ್ರು ಎಲ್ಲರಲ್ಲೂ ನಡೆಯೋ ಉಸಿರಾಟ ಒಂದೇ. ಮಾನವನ್ನ ಕಾಪಾಡೋದು ಪ್ರಾಣವಾಯು ಒಂದೇ. ಆ ಉಸಿರನ್ನ ಗಮನಿಸೋದೆ, ಉಸಿರಿನ ಜೊತೆ ಇರೋದೇನೆ ಧ್ಯಾನ. ಪ್ರಾರ್ಥನೆ, ಭಜನೆಗಳಿಂದ ಆತ್ಮಜ್ಞಾನ ಮುಕ್ತಿ ಲಭಿಸೋಲ್ಲ. ಧ್ಯಾನದಿಂದ ಆತ್ಮಜ್ಞಾನ, ಆತ್ಮಜ್ಞಾನದಿಂದ ಮುಕ್ತಿ ಲಭ್ಯ. ಉಪಾಸನೆಯಲ್ಲಿ ಆತ್ಮಜ್ಞಾನ ಪ್ರಾಪ್ತಿಗೆ ಅವಕಾಶ ಇಲ್ಲ. ಧ್ಯಾನ, ಸತ್ಸಂಗ ಮತ್ತು ಸ್ವಾಧ್ಯಾಯದ ಮೂಲಕ ಮಾತ್ರ ಆತ್ಮಜ್ಞಾನ, ಆಧ್ಯಾತ್ಮಿಕ ಜ್ಞಾನ, ವಿಜ್ಞಾನ ಪ್ರಾಪ್ತಿಯಾಗತ್ತೆ. ಆಧ್ಯಾತ್ಮಿಕ ಅರಿವು, ಪ್ರಜ್ಞೆ ಪ್ರಾಪ್ತಿಯಾಗತ್ತೆ. ಉಪಾಸನೆಗಳಲ್ಲಿ
ಮುತ್ತೈದೆಯರು, ಜಾತಿ, ಮತ, ಪಾತ್ರರು, ಅಪಾತ್ರರು ಅಂತ ಭೇದ ಭಾವಗಳನ್ನ ಮಾಡೋದನ್ನ ನೋಡ್ತಾ ಇರ್ತೀವಿ. ಅಪಾತ್ರರಿಗೆ ದಾನ ಕೊಡುವುದಿಲ್ಲ ಅಂತ ಹೇಳ್ತಾರೆ. ವಿಧವೆಯರಿಗೆ ಅರಿಶಿನ ಕುಂಕುಮ ಹೂವನ್ನ ಕೊಡಲ್ಲ. ಮೇಲಾಗಿ ಅವರನ್ನ ಯಾವುದೇ ಹಬ್ಬ ಹರಿದಿನಗಳಲ್ಲಿ ಕರೆಯೋದೇ ಇಲ್ಲ. ಅವ್ರು ಯಾವುದೂ ಶುಭ ಸಮಾರಂಭಗಳಲ್ಲಿ ಅವರು ಸಕ್ರಿಯವಾಗಿ ಭಾಗವಹಿಸೋ ಹಾಗಿಲ್ಲ ಅಂತ ಈ ಒಂದು ಪುರುಷ ಪ್ರಧಾನ ಪ್ರಪಂಚದಲ್ಲಿ ಸಮಾಜದಲ್ಲಿ ಮಾಡ್ಕೊಂಡಿದ್ದಾರೆ. ಈ ರೀತಿಯ ಅಸಮಾನತೆ, ಭೇದ ಭಾವ, ಜಾತಿ ಮತ ಇತ್ಯಾದಿ ಧ್ಯಾನಕ್ಕೆ ಅಡ್ಡಿಯಾಗೋಲ್ಲ. ಧ್ಯಾನದಲ್ಲಿ ತೊಡಗಕ್ಕೆ ಎಲ್ರೂ ಸಮಾನರು, ಎಲ್ಲರಲ್ಲೂ ಇರೋದಿದೆ ಉಸಿರು. ಪೂಜೆಗಳಲ್ಲಿ, ಶುಭ ಕಾರ್ಯಗಳಲ್ಲಿ ದೀಕ್ಷಾ ಕಂಕಣ, ಸಂಕಲ್ಪ ಕಂಕಣ ಅಂತ ಮುಂಗೈಗೆ ವಿಳ್ಳೆದೆಲೆಯನ್ನ ಮಡಚಿ ಕಟ್ಟಿರ್ತಾರೆ. ಹಾಗೆ ಶುಭ ಹಾಗೂ ಶ್ರಾದ್ದ ಕಾರ್ಯಗಳಲ್ಲಿ ದರ್ಬೆ ಹುಲ್ನಲ್ಲಿ ಉಂಗುರದಂತೆ ಮಾಡ್ಕೊಂಡು ಪವಿತ್ರ ಅನ್ನೋ ಹೆಸರಿನಲ್ಲಿ ಧರಿಸಿರ್ತಾರೆ. ಧ್ಯಾನದಲ್ಲಿ ತೊಡಗೋಕೆ ಯಾವುದೇ ಕಂಕಣವನ್ನ ಕಟ್ಟಿಕೊಳ್ಳೋ ಅವಶ್ಯಕತೆ ಇಲ್ಲ. ಧ್ಯಾನವೇ ನಮ್ಮಲ್ಲಿರೋ ಅಪವಿತ್ರತೆಯನ್ನ ತೆಗೆಯೋದ್ರಿಂದ ಪವಿತ್ರವನ್ನ ಧರಿಸೋ ಪ್ರಮೇಯನೇ ಇಲ್ಲ. ಉಪಾಸನಾ ವಿಧಾನದಲ್ಲಿ ಸಂಕಲ್ಪ ಇದೆ. ಮನುವಿನ ಕಾಲಾವಧಿಯ ಲೆಕ್ಕಾಚಾರದಲ್ಲಿ ಯಾವ ಕಲ್ಪದಲ್ಲಿದ್ದೀವಿ, ಯಾವ ಮನ್ವಂತರ, ಯಾವ ಯುಗ, ಮಾಸ, ವಾರ, ದಿನ, ಗೋತ್ರ, ರಾಶಿ, ನಕ್ಷತ್ರ, ಹೆಸರು ಅಂತ ಸಂಕಲ್ಪ ಮಾಡ್ತಾರೆ. ಹೇಗ್ ಮಾಡ್ತಾರೆ ಸಂಕಲ್ಪನ? ಓಂ ಶುಭೆ ಶೋಭನೆ ಮುಹೂರ್ತೆ ಅದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಥೆ ಶ್ವೇತವರಾಹ ಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಜಂಬೂದ್ವೀಪೆ ಭರತ ವರ್ಷೆ ಭರತಖಂಡೆ ಅಸ್ಮಿನ್ ವರ್ತಮಾನ. ಈ ತರ ಪೂರ್ತಿ ಸಂಕಲ್ಪ. ಯಾವ ಒಂದು ಕಾಲದ ಲೆಕ್ಕದಲ್ಲಿ ಎಲ್ಲಿದ್ದೀವಿ, ನಾನು ಯಾರು, ಗೋತ್ರ ಯಾವುದು, ನಕ್ಷತ್ರ ಯಾವುದು, ರಾಶಿ ಯಾವುದು, ಹೆಸರು ಎಲ್ಲ ಮಾಡ್ತಾರೆ. ಆದ್ರೆ ಧ್ಯಾನದಲ್ಲಿ ಇವು ಯಾವುವನ್ನು ಸಂಕಲ್ಪಿಸಬೇಕಿಲ್ಲ. ಇದ್ದಲ್ಲೇ ಇದ್ದಂಗೆ ಧ್ಯಾನ ಪ್ರಾರಂಭಿಸಿ ಕಾಸ್ಮಾಸ್ಗೆ, ನಮ್ಮನ್ನ ಸೃಷ್ಟಿಸಿದ ಪರಮಾತ್ಮನ್ಗೆ ಕನೆಕ್ಟ್ ಆಗ್ಬೋದು. ನಮ್ಮ ಆತ್ಮದ ಒಂದು ಅನುಭವವನ್ನ ಪಡ್ಕೋಬಹುದು. ಉಪಾಸನೆಯಲ್ಲಿ ದಿನವೂ ಆಚರಿಸುವಂತಹ ತ್ರಿಕಾಲ ಸಂಧ್ಯಾ ವಂದನೆ, ಶುಭ ಕಾರ್ಯಗಳಾದ ದೇವತಾ ಪೂಜೆ, ಹೋಮ, ಯಜ್ಞಗಳ ಪ್ರಾರಂಭದಲ್ಲಿನ ಸಂಕಲ್ಪ, ಅಥವಾ ವಿವಾಹ ಸಂದರ್ಭಗಳಲ್ಲಿ ಗುರು ಹಿರಿಯರಿಗೆ, ಋಷಿ ಮುನಿಗಳಿಗೆ ಅಭಿವಾದನ ಸಲ್ಲಿಸುವಾಗ ವ್ಯಕ್ತಿ ತನ್ನ ಗೋತ್ರ, ಸೂತ್ರ ಹಾಗೂ ವೇದದ ಹೆಸರನ್ನ ಹೇಳ್ಕೊಂಡು ನಮಸ್ಕರಿಸೋದು ಶಾಸ್ತ್ರ ರೀತಿಯದಾಗಿರುತ್ತೆ. ಧ್ಯಾನದಲ್ಲಿ ಇವ್ಯಾವುವನ್ನು ಶಾಸ್ತ್ರೀಯವಾಗಿ ಆಗ್ಲಿ, ತೋರಿಕೆಗಾಗ್ಲಿ ಅಥವಾ ಸಾಂಕೇತಿಕವಾಗಿ ಆಗ್ಲಿ ಮಾಡೋ ಅವಶ್ಯಕತೆನೇ ಇಲ್ಲ. ಮೊದಲಿಗೆ ಯಾರಿಗೂ ನಮಸ್ಕರಿಸೋ ಪದ್ಧತಿನೇ ಇಲ್ಲ ನಮ್ಮ ಸಂಸ್ಥೆಯಲ್ಲಿ. ಪತ್ರಿ ಸರ್ ಅವರು 2002ನೇ ಇಸ್ವಿನಲ್ಲಿ ನನಗೆ ಧ್ಯಾನ ವಿದ್ವನ್ಮಣಿ ಅನ್ನೋ ಪ್ರಶಸ್ತಿಯನ್ನ ಗುಂತಕಲ್ನಲ್ಲಿ ನಡೆದ ಧ್ಯಾನ ಮಹಾಯಜ್ಞದ ವೇದಿಕೆಯಲ್ಲಿ ಕೊಟ್ರು. ನಾನು ಅದು ಎಕ್ಸ್ಪೆಕ್ಟು ಮಾಡಿರ್ಲಿಲ್ಲ. ಕರೆದ್ಬಿಟ್ಟು ವೇದಿಕೆಗೆ ಕೊಟ್ಟ ತಕ್ಷಣ ನನಗೆ ಏನ್ ಮಾಡ್ಬೇಕು ಅಂತಾನು ಇದ್ ಮಾಡ್ಲಿ. ಯಾಕಂದ್ರೆ ಅದು ಹಿಂದಿನ ವರ್ಷ ತಾನೇ ಪಿರಮಿಡ್ ಮಾಸ್ಟರ್ ಆಫ್ ದಿ ಇಯರ್ ಅಂತ ಕೊಟ್ಟಿದ್ರು. ಮತ್ತೆ ನನ್ಗೆ ಧ್ಯಾನ ವಿದ್ವನ್ಮಣಿ ಕೊಟ್ಟಿದ್ ನನಗಾಗಿ ಅವ್ರ ಆಶೀರ್ವಾದ ತಗೊಳಕ್ಕೆ ಅಂತ ಅವ್ರ ಕಾಲಿಗೆ ನಾನು ನಮಸ್ಕಾರ ಮಾಡಿದೆ. ತಕ್ಷಣ ಅವರು ನನ್ನ ಕಾಲಿಗೆ ದೀರ್ಘ ದಂಡ ನಮಸ್ಕಾರ ಮಾಡ್ಬಿಟ್ಟು ಎದ್ ನಿಂತ್ಕೊಂಡು ಹೇಳಿದ್ರು, ನಾನು ನಿನ್ನ ಕಾಲಿಗೆ ನಮಸ್ಕಾರ ಮಾಡಿದ ಯಾತಕ್ಕೆ ಗೊತ್ತಾ? ನೀನು ನಿಷ್ಠೆಯಿಂದ ಮಾಡ್ತಾ ಇರುವಂತ ಧ್ಯಾನ ಪ್ರಚಾರ, ಜ್ಞಾನ ಪ್ರಸಾರಕ್ಕೆ ನಿನ್ನ ಶ್ರಮ ಶ್ರದ್ಧೆಗೆ ನನ್ನ ನಮಸ್ಕಾರ ಅಂತ ಹೇಳಿದ್ರು. ವಿಗ್ರಹಾರಾಧನೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಉಂಟು, ಸ್ನಾನ ಅಭಿಷೇಕ ಉಂಟು, ಯತ್ಕಿಂಚಿತ್ ನೈವೇದ್ಯ ಉಂಟು, ಮಹಾ ನೈವೇದ್ಯ ಅಂತ ಬೇರೆ ಉಂಟು, ಮಹಾಮಂಗಳಾರತಿ ಉಂಟು, ಪುನಃ ಪೂಜೆ ಉಂಟು. ಪ್ರಾಣ ಪ್ರತಿಷ್ಠಾಪನೆ ಮಾಡಿರೋದ್ರಿಂದ ಕದಲಿಸುವಿಕೆನೂ ಉಂಟು, ಮತ್ತೆ ಬಾ ಅಂತ ಪುನರಾಗಮನಾಯಚ ಅಂತ ಪ್ರಾರ್ಥನೆಯೂ ಕೋರಿಕೆಯೂ ಉಂಟು. ಆತ್ಮನೇ ನಮ್ಮ ದೇಹದೊಂದಿಗೆ ಪ್ರಾಣದ ರೂಪದಲ್ಲಿ ಪ್ರಸ್ತುತ ಇರೋದ್ರಿಂದಲೇ ನಮ್ಮನ್ನ ಜೀವಂತ ಮಾನವ ಅಂತ ಪರಿಗಣಿಸೋದು. ಇಲ್ದಿದ್ರೆ ನಾವು ಹೆಣ ಮಾತ್ರ. ಆತ್ಮವನ್ನ ಈ ವರ್ಷ ಕಳಿಸ್ಕೊಟ್ಟು ಮತ್ತೆ ಮುಂದಿನ ವರ್ಷ ಬಾ ಅಂತ ಕರೆಯೋಕ್ಕಾಗಲ್ಲ. ಆತ್ಮನೇ ಸ್ವ ಇಚ್ಛೆಯಿಂದ ಮತ್ತೆ ಭೂಮಿಗೆ ಬರ್ಬಹುದಷ್ಟೇ. ಬೇಕೆನಿಸ್ದಾಗ, ಸಾಕೆನಿಸ್ದಾಗ ದೇಹವನ್ನ ತ್ಯಜಿಸಿ ಹೋಗ್ಬೋದಷ್ಟೇ ಹೊರತು ಕರೆದಾಗ ಬರೋ, ಹೋಗೆಂದಾಗ ಹೋಗುವಂತ ಕಣ್ಣ ಮುಚ್ಚಾಲೆ ಆಟವಲ್ಲ ಧ್ಯಾನ. ಪೂಜೆ, ವ್ರತ ಅನುಕೂಲ ಸಿಂಧು. ಅವರವರ ಅನುಕೂಲಕ್ಕೆ ತಕ್ಕಂತೆ ಯಾವುದನ್ನ ಅವ್ರಿಗೆ ಮಾಡಕ್ಕಾಗಲ್ವೋ ಅಂದ್ರೆ ಪುರೋಹಿತರ ದಕ್ಷಿಣೆ ಬೇಕಾದಷ್ಟು ಇರುತ್ತದು. ಹಾಗಾಗಿ ಪುರೋಹಿತರ ದಕ್ಷಿಣೆಯನ್ನ ಬರ್ಸಕ್ಕಾಗದೆ ಇದ್ದವರು, ಉಪಾಯನ ದಾನವನ್ನ ಕೊಡಕ್ಕಾಗದೆ ಇದ್ದವರು ಮೊಬೈಲ್ ಮೂಲಕನೋ ಒಂದ್ ಕ್ಯಾಸೆಟ್ ಬಳಸಿನೋ ಪೂಜೆ ವ್ರತ ಮಾಡ್ತಾರೆ. ಅದೇ ತರಹ ಯಾರಿಗೆ ಲಕ್ಷ ಮೃತ್ಯುಂಜಯ ಜಪ ಮಾಡಕ್ ಸೂಚಿಸಿರ್ತಾರೋ ಅವ್ರಿಗೆ ಮಾಡಕ್ ನಂಬಿಕೆ ಇಲ್ದೇ ಇರ್ಬೋದು, ಅಥವಾ ಇಷ್ಟ ಇಲ್ದೇ ಇರ್ಬೋದು, ಅಥವಾ ಲಕ್ಷ ಮೃತ್ಯುಂಜಯ ಮಾಡಕ್ಕೆ ಕಷ್ಟ ಅನ್ಸಿರ್ಬೋದು. ಅಂತಹವರು ಆ ಲಕ್ಷ ಮೃತ್ಯುಂಜಯ ಜಪವನ್ನ
ದೇವಸ್ಥಾನದ ಹತ್ರದಲ್ಲೇ ಇರೋ ಯಾವ್ದಾದ್ರು ದೇವಸ್ಥಾನದ ಹತ್ರ ಆಚಾರ್ಯರ ಹತ್ರ ಹೋಗಿ ಕೇಳ್ತಾರೆ ಏನಂತ, ನನಗೆ ಲಕ್ಷ ಜಪ ಮಾಡಕ್ ಹೇಳಿದ್ದಾರೆ ಮೃತ್ಯುಂಜಯ ಜಪನ, ನಂಗ್ ಮಾಡಕ್ ಟೈಮ್ ಇಲ್ಲ, ನಾನ್ ತುಂಬಾ ಬಿಸಿ, ಅದಕ್ಕೆ ನೀವು ಆರಾಮಾಗಿ ಕೂತಿರ್ತೀರಲ್ಲ, ನೀವು ನನ್ನ ಪರವಾಗಿ ಮಾಡ್ಬೋದಲ್ವಾ ಅಂತ, ಆಚಾರ್ಯ ಮುಖೇನ ಮಾಡ್ಬೋದು ಅಂತ ಅವರು ಹೇಳ್ತಾರೆ. ಇವರು ಮಾಡ್ತಾರೆ. ಮಾಡಿಸ್ಬಿಟ್ಟು ಏನ್ ಮಾಡ್ತಾರೆ, ಸಂಕಲ್ಪ ಮಾಡೋ ಹೊತ್ತಲ್ಲಿ ಮಾತ್ರ ಇದ್ದು ಆಮೇಲೆ ಆರಾಮವಾಗಿ ಯಾವ್ದೋ ಅವ್ರದೇ ಲೋಕದಲ್ಲಿ ಇರ್ತಾರೆ. ಜಪ ಮುಗಿದ್ಮೇಲೆ ಒಂದು ಫೋನ್ ಮಾಡ್ತಾರೋ ಅಥವಾ ಹೇಳ್ ಕಳಿಸ್ತಾರೋ, ಆಮೇಲೆ ಬಂದು ವಿಚಾರಿಸಿ ಅಂತಾರೋ ಏನೋ, ಆಮೇಲೆ ಹೋಗ್ಬಿಟ್ಟು ಪಂಚೆ ಶಲ್ಯ ದಕ್ಷಿಣೆ ಕೊಟ್ಟು ಬರಕ್ಕೆ ಅವಕಾಶ ಮಾಡ್ಕೊಂಡಿರ್ತಾರೆ. ಈ ರೀತಿಯ ಅನುಕೂಲ ಸಿಂಧು ಆಚರಣೆಯ ಮೂಲಕ ನನಗುಟ್ಟೋ ಪ್ರಶ್ನೆ ಏನು ಅಂದ್ರೆ, ಈ ತರ ಒಬ್ರಿಗೆ ಮಾಡ್ಬೇಕು ಅಂತ ಹೇಳಿದ್ದನ್ನ ಇನ್ನೊಬ್ರು ಅನುಕೂಲ ಸಿಂಧುಗೋಸ್ಕರ ಮಾಡೋದಾದ್ರೆ ಪುಣ್ಯ ಯಾರಿಗೆ, ಪರಿಹಾರ ಯಾರಿಗೆ ಗೊತ್ತಿಲ್ಲ ನಂಗೆ. ಆದ್ರೆ ಧ್ಯಾನ ಆತರ ಅಲ್ಲ, ಸ್ವಯಂ ಸಾಧನಾ ಸಿಂಧು. ಅವರ ಪರವಾಗಿ ಮತ್ತೊಬ್ರು ಧ್ಯಾನ ಮಾಡೋ ಪರಿಪಾಠ ಇಲ್ಲ. ಅವರವರ ಧ್ಯಾನ ಸಾಧನೆಗೆ ತಕ್ಕಂತೆ ಅವರವರ ಕರ್ಮಗಳ ಸವೆತ, ಆತ್ಮಾನುಭವ, ಜ್ಞಾನ ಅವರಿಗೆ ಲಭ್ಯ. ಅವ್ರು ಮಾಡಿದ್ರೆ ಅವ್ರಿಗೆ ಉಂಟು ಲಾಭ, ಮಾಡ್ಲಿಲ್ಲ ಅಂದ್ರೆ ಅವ್ರಿಗೆ ನಷ್ಟ, ಅಷ್ಟೇನೆ ನೇರವಾದ ಒಂದು ವ್ಯವಹಾರ ಅಲ್ಲಿ. ಪೂಜೆಯಲ್ಲಿ ಆಲೋಚನೆಗಳು, ಕೋರಿಕೆಗಳು, ಬೇಡಿಕೆಗಳು ಜೋಡಣೆ ಆಗ್ತಾನೇ ಇರುತ್ತೆ. 10 ಕೋರಿಕೆಗಳು ಕೇಳ್ಕೊಂಡಿದ್ರೆ ಒಂದು ಪೂರ್ತಿ ಆಯ್ತು ಅಂದ್ರೆ ನಾಳೆ ಕೂತ್ಕೊಂಡಾಗ ನಾಳೆಗೆ ಅಲ್ಲಿ 1ನೇದು ಹೋಯ್ತು, 9 ಉಳಿತು, ಪ್ಲಸ್ 1 ಇನ್ನೊಂದೆರಡು ಇವತ್ ಸೇರ್ಕೊಳ್ಳುತ್ತೆ. ಹಾಗಾಗಿ ಜೋಡಣೆ ಆಗ್ತಾನೇ ಇರುತ್ತೆ. ಆದ್ರೆ ಧ್ಯಾನದಲ್ಲಿ ಆಲೋಚನಾ ರಹಿತ ಸ್ಥಿತಿಗೆ ಬರ್ಬೇಕಾಗಿರೋದ್ರಿಂದ ಯಾವುದೇ ಭಾವನೆಗಳಿಲ್ಲದೆ, ಕಾಮನೆಗಳಿಲ್ಲದೆ, ಕೋರಿಕೆಗಳಿಲ್ಲದೆ ಇಲ್ದೇನೆ ಇರೋದ್ರಲ್ಲೇ ತೃಪ್ತಿ ಇರುತ್ತೆ. ಹಂಗಾಗಿ ಧ್ಯಾನ ಮಾಡ್ತಾ ಮಾಡ್ತಾ ಕೋರಿಕೆಗಳು ಕ್ಷೀಣಿಸುತ್ತೆ, ಕಾಮನೆಗಳು ಕಡಿಮೆ ಆಗತ್ತೆ, ಕೋರಿಕೆಗಳು ಕಡಿಮೆ ಆಗತ್ತೆ, ಆಲೋಚನೆಗಳು ಪೂರ್ಣವಾಗಿ ನಿಂತೇ ಹೋಗುತ್ತೆ. ಪೂಜೆಗಳನ್ನ ಪ್ರಾರಂಭ ಮಾಡುವಾಗ ಘಂಟಾನಾದಂ ಕೃತ್ವ ಅಂತ ಹೇಳ್ಬಿಟ್ಟು ಶುರು ಮಾಡ್ತಾರೆ. ಯಾಕೆ ಅಂದ್ರೆ ನಕಾರಾತ್ಮಕ ಕಂಪನಗಳನ್ನ, ಅಲ್ಲಿ ಇರಬಹುದಾದಂತಹ ನಕಾರಾತ್ಮಕ ಶಕ್ತಿಗಳನ್ನ ಹೊರಹಾಕೋಕೆ ಓಡಿಸುವಂತ ಅಸ್ತ್ರಗಳು ಇವು. ಉತ್ಸವಗಳಲ್ಲಿ, ಮೆರವಣಿಗೆಗಳಲ್ಲೂ ಕೂಡ ಡೋಲು, ತಮಟೆ, ವಾದ್ಯಗಳನ್ನ ಬಳಸೋದು ಕೂಡ ಇದೇ ಕಾರಣಕ್ಕೆ. ಎಷ್ಟೋ ದೇವಸ್ಥಾನಗಳಲ್ಲಿ ಇದೇ ರೀತಿ ಡೋಲು, ತಮಟೆ ವಾದ್ಯಗಳದ್ದು ಎಲೆಕ್ಟ್ರಾನಿಕ್ ಬರುತ್ತೆ, ಅದನ್ನು ಹಾಕ್ತಾ ಇರ್ತಾರೆ. ಅಂದರ್ಥ ಅಲ್ಲಿರುವಂತ ನಕಾರಾತ್ಮಕತೆ ಎಲ್ಲಾನು ಹೋಗ್ಲಿ ಅಂತ ಮಾಡ್ತಾ ಇರ್ತಾರೆ. ಧ್ಯಾನದಲ್ಲಿ ಬರೋ ಶಕ್ತಿ ಚೈತನ್ಯವು ನಕಾರಾತ್ಮಕ ಕಂಪನಗಳನ್ನ, ನಕಾರಾತ್ಮಕ ಶಕ್ತಿಗಳನ್ನ ನಿಷ್ಕ್ರಿಯಗೊಳಿಸ್ಬಿಡುತ್ತೆ. ಜೊತೆಗೆ ನಕಾರಾತ್ಮಕ ಕಂಪನಗಳು ಹಾಗೂ ನಕಾರಾತ್ಮಕ ಶಕ್ತಿಗಳು ಭೌತಿಕ ದೇಹದ ಮೇಲೆ ಪರಿಣಾಮ ಬೀರದೆ ಇರೋ ಹಾಗೆ, ವರ್ಗಾವಣೆ ಆಗದೆ ಇರೋ ಹಾಗೆ ನಮ್ಮ ಸೂಕ್ಷ್ಮ ಶರೀರಗಳನ್ನೇ ವಜ್ರಕೋಟೆಯನ್ನಾಗಿಸಿ ದೇಹವನ್ನ ರಕ್ಷಿಸುತ್ತೆ ಧ್ಯಾನ. ಕೋರಿಕೆಗೂ ಪೂಜೆ, ತೋರಿಕೆಗೂ ಪೂಜೆ, ವಿನಾಶಕ್ಕೂ ಪೂಜೆ, ಹರಕೆಗೂ ಪೂಜೆ, ದೋಷ ಪರಿಹಾರಕ್ಕೂ ಕೂಡ ಪೂಜೆ, ಇಷ್ಟಾರ್ಥ ಸಿದ್ಧಿಗೂ ಪೂಜೆ. ದೇವ್ರ ಹತ್ರ ಡೀಲ್ ಮಾಡ್ಕೋತಾರೆ, ನನಗೇನಾರ ಈ ಸಲ ಒಂದೇ ಅಟೆಂಪ್ಟ್ ಅಲ್ಲಿ ಪಾಸ್ ಆದ್ರೆ ನಿಂಗೆ ಜೋಡಿ ತೆಂಗಿನಕಾಯಿ ಒಡಿಸ್ತೀನಿ ಅಂತ. ಅವನ್ ಪಾಸ್ ಆಗ್ಲಿಲ್ಲ ಅಂದ್ರೆ ದೇವ್ರಿಗೆ 2 ತೆಂಗಿನಕಾಯಿ ಒಡೆಯಲ್ಲ. ಹಾಗಾಗಿ ಪರಿಹಾರಕ್ಕೆ ಒಂದು ಡೀಲ್ ಮಾಡ್ಕೊಳ್ಳೋದಿದೆಯಲ್ಲ, ಅದು ಪೂಜೆಲಿ ಮಾತ್ರ. ಅದೇ ಪೂಜೆಯಿಂದ ಮುಕ್ತಿ ಸಿಕ್ಕಲ್ಲ, ಅಥವಾ ನೀವ್ ಅನ್ಕೊಂಡಿದ್ ಪರೀಕ್ಷೆ ಪಾಸು ಆಗಲ್ಲ. ಪೂಜೆ ಮಾಡಿದವ್ರಿಗೆ ಏನ್ ಸಿಕ್ಕುತ್ತೋ, ಏನ್ ಪರಿಹಾರ ಆಯ್ತು ಅನ್ನೋದು ಗೊತ್ತಿರಲ್ಲ ನಮ್ಗೆ. ಪೂಜೆ ಮಾಡಿಸ್ದವ್ರಿಗಂತೂ ಉಪಾಯನ ದಾನ ಸಿಗುತ್ತೆ, ವಸ್ತ್ರದಾನ ಸಿಗುತ್ತೆ, ದಕ್ಷಿಣೆ ಹಾಗೂ ಫಲಿತಾಂಬೂಲ ಸಿಗುತ್ತೆ. ಆದ್ರೆ ಧ್ಯಾನ ಅನ್ನೋದು ಸತ್ಯ ಶೋಧನೆಗಾಗಿ ಹಾಗೂ ಆತ್ಮಜ್ಞಾನ ಪ್ರಾಪ್ತಿಗಾಗಿ, ಮುಕ್ತಿಗಾಗಿ. ಧ್ಯಾನ ಹೇಳ್ಕೊಡಕ್ಕಾಗ್ಲಿ, ಧ್ಯಾನದಲ್ಲಿ ತೊಡಗ್ಸಕ್ಕಾಗ್ಲಿ ಯಾವುದೇ ದಾನ ದಕ್ಷಿಣೆಯ ಹಣದ ವ್ಯವಹಾರ ಇಲ್ಲ. ಜನ್ಮ ದೋಷಕ್ಕೂ, ನವಗ್ರಹಗಳ ದೋಷಕ್ಕೂ, ನಕ್ಷತ್ರಗಳ ದೋಷಕ್ಕೂ, ದೇವಾದೇವತೆಗಳ ಕೋಪ ತಾಪಗಳನ್ನ ಶಮನ ಮಾಡಕ್ಕೂ, ಪಿತೃಗಳ ಶಾಪಕ್ಕೂ ಪೂಜೆಗಳು, ಶಾಂತಿಗಳು, ಹೋಮ ಹವನಗಳನ್ನ ಮಾಡಿಸ್ತಾರೆ. ಈ ದೋಷ, ಶಾಪ, ಕೋಪ, ತಾಪಗಳೆಲ್ಲದರ ಪರಿಣಾಮನೇ ಮಾನವನಿಗೆ ಅನಾರೋಗ್ಯ, ಸಂಕಷ್ಟಗಳು ಅನ್ನೋದು ಬರೋದು. ಹಾಗಾಗಿ ನಂಬಿಕೆ ಏನಿದೆ ಅಂದ್ರೆ, ನಮ್ಮಲ್ಲಿರೋ ನಾವೇನೋ ತಪ್ಪು ಮಾಡಿರ್ತೀವಿ, ಅದಕ್ಕೆ ನಮಗ್ ಕಾಯಿಲೆ ಬರುತ್ತೆ, ಏನ್ ಮಾಡಿ ಬಂದಿದೀವೋ ಅಂತ ಬಾಯಲ್ಲಿ ಹೇಳ್ತಾರೆ. ಅದನ್ನ ತಿಳ್ಕೊಬೇಕಾದ್ರೆ ಅವರು ಧ್ಯಾನ ಮಾಡ್ಬೇಕು. ಈ ಈ ಒಂದು ಹೋಮ ಹವನಗಳು, ಈ ಪೂಜೆಗೆ ಈ ಶಾಂತಿ, ಆ ತೊಂದ್ರೆಗೆ ಈ ಶಾಂತಿ ಅಂತೆಲ್ಲ ಹೇಳಿ ಮಾಡಿಸ್ಬೇಕು ಅಂತ ಹೇಳ್ತಾ ದುಡ್ಡು ಮಾಡ್ಕೊಳ್ತಾ ಇರೋರು ಕೂಡ ತುಂಬಾ ಹೆಚ್ಚಾಗಿದ್ದಾರೆ. ಅದಕ್ಕೆ ಬಲಿಪಶುಗಳು ಕೂಡ ಹೆಚ್ಚಾಗ್ತಾ ಇದ್ದಾರೆ. ಪೂಜೆಗಳು, ಶಾಂತಿಗಳು, ಹೋಮ ಹವನಗಳು, ದಾನ ಧರ್ಮಗಳನ್ನ
ದೋಷ ಪರಿಹಾರಾರ್ಥವಾಗಿ ಮಾಡಿಸ್ಲೇಬೇಕು ಅಂತ ಯಾರು ಹೇಳಿ ದಾರಿ ತಪ್ಪಿಸ್ತಾ ಇದ್ದಾರೋ ಅವ್ರ ಮನೆಗಳಲ್ಲೇ ಸಾಕಷ್ಟು ಸಮಸ್ಯೆಗಳಿರುತ್ತವೆ. ಅವರೇ ಯಾಕೆ ಈ ಪರಿಹಾರಗಳನ್ನ ಬೇರೆಯವ್ರಿಗೆ ಸೂಚಿಸೋ ಪರಿಹಾರಗಳನ್ನ ಮಾಡ್ಕೊಂಡು ಅವರ ಸಮಸ್ಯೆಗಳಿಂದ ಹೊರಬಂದಿಲ್ಲ? ಅವರಿಗೆ ಖಚಿತವಾಗಿ ಗೊತ್ತು ಅವುಗಳಿಂದ ಪರಿಹಾರ ಆಗೋಲ್ಲ ಅಂತ. ಪೂಜೆಗಳು, ಶಾಂತಿಗಳು, ಹೋಮ ಹವನಗಳು, ದಾನ ಧರ್ಮಗಳನ್ನ ದೋಷ ಪರಿಹಾರಾರ್ಥವಾಗಿ ಮಾಡಿಸ್ಲೇಬೇಕು ಅಂತ ಹೇಳಿ ನಂಬಿಸಿ ಭಯ ಪಡಿಸಿ ದುಡ್ಡು ಮಾಡೋದೇ ಈಗ ವೃತ್ತಿಯಾಗಿದೆ. ವ್ಯವಹಾರಿಕವಾಗಿ ಕಮರ್ಷಿಯಲ್ ಕೂಡ ಆಗಿದೆ. ಅವರುಗಳು ದೋಷ ಪರಿಹಾರಾರ್ಥಕ್ಕಾಗಿ ಪೂಜೆ ಪುನಸ್ಕಾರಗಳನ್ನ ಅಂತ ಸೂಚಿಸಿ ಮಾಡಿಸಿ ದುಡ್ಡು ಮಾಡ್ತಾ ಇದ್ದಾರೆ. ತಪ್ಪು ಸುಳ್ಳು ಅಂತ ಗೊತ್ತಿದ್ದು ಹೊಸದಾಗಿ ಕರ್ಮಗಳನ್ನ ಕಟ್ಕೊಳ್ತಾ ಇದ್ದಾರೆ. ನನ್ನ ಅನುಭವದಲ್ಲೇ ನಾನು ನೋಡಿದೀನಿ, ಕೆಲವು ಪುರೋಹಿತರು ಮನೆಯಲ್ಲಿ ಈ ತರದ ದಾನ ಧರ್ಮ ಅದನ್ನೆಲ್ಲ ತುಂಬಾ ತಗೊಳ್ಳೋಂಥದ್ದು. ಯಾಕೆಂದ್ರೆ ದಾನ ಧರ್ಮಗಳನ್ನ ಈಸ್ಕೊಂಡ್ರೆ ಅದನ್ನ ಕಳ್ಕೊಳಕ್ಕೆ, ಆ ಋಣ ತೀರ್ಸ್ಕೊಳಕ್ಕೆ ಇಂತಿಷ್ಟು ಗಾಯತ್ರಿ ಮಾಡ್ಬೇಕು ಅಂತಿದೆ ಅಂತ ನಮ್ ತಂದೆ ಹೇಳ್ತಾ ಇದ್ರು. ಹಾಗಾಗಿ ಅವ್ರು ಯಾರ ಹತ್ರನು ದಾನ ಇಸ್ಕೊತಾ ಇರ್ಲಿಲ್ಲ. ಸೊ ಇದೆಲ್ಲ ಸುಳ್ಳು ಹೇಳಿ ಏನೇನೋ ಮಾಡ್ತಾ ಇರೋರು ಮನೆಯಲ್ಲಿ ನಾನೇ ನೋಡಿದೀನಿ. ಆ ಮಕ್ಳು 3 ಮಕ್ಳುನು ಕುಬ್ಜ ಮಕ್ಳು, ಎಲ್ಲ 3 ಅಡಿ ಇದಾರೆ ಅಷ್ಟೇನೆ. ಇನ್ನೊಬ್ರು ಪುರೋಹಿತರು ಮನೇಲಿ ನೋಡಿದೀನಿ, ಮನಸ್ಸು ಅವ್ರಿಗೆ ಸ್ಕಿಜೋಫ್ರೇನಿಯಾ ಅಂದ್ರೆ ಯಾರೋ ಎಲ್ಲೋ ಬರ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ, ನನ್ನನ್ನು ಕರೀತಾ ಇದ್ದಾರೆ ಅಂತ ಕಿರ್ಚಾಡುವಂತ ಮನಸ್ಸಿನ ಒಂದು ಅಸ್ವಸ್ಥತೆ ಇರುವಂತ 2-3 ಜನ ಮಕ್ಕಳು. ಅಂದ್ರೆ ನಾವು ಅನ್ಯಾಯ ಮಾಡಿದ್ದು, ತಪ್ಪಾಗಿ ತಪ್ಪು ದಾರಿಗೆ ಎಳೆದಿದ್ದು, ಸುಳ್ಳು ಹೇಳಿದ್ದು, ಅದರ ಪರಿಹಾರ ಮುಂದಿನ ಜನ್ಮಗಳೆಲ್ಲ ಆಗತ್ತೆ ಅಂತಾರಲ್ಲ, ಅದೇ ಜನ್ಮದಲ್ಲೇ ಆಗಿದ್ದನ್ನ ನಾನು ನೋಡಿದ್ದೆ. ಹಾಗಾಗಿ ಯಾವ ತರ ಆಗತ್ತೆ ಅಂತ ಗೊತ್ತಾಗಲ್ಲ. ಗೊತ್ತಿದ್ದು ತಪ್ಪು ಮಾಡಿದ್ರೆ ಅದಕ್ಕೆ ಪರಿಹಾರ ಇಲ್ಲ ಅಂತ ಕೂಡ ಹೇಳ್ತಾರೆ. ಅನಾರೋಗ್ಯ, ಸಂಕಷ್ಟಗಳು ಕರ್ಮ ಸಂಬಂಧಿತ ಅನ್ನೋದು ಅರ್ಥ ಮಾಡ್ಕೋಬೇಕು. ಅದ್ ಅರ್ಥ ಆಗೋದು ಧ್ಯಾನ ಮಾಡಿದಾಗ ಮಾತ್ರ. ಧ್ಯಾನದಿಂದಲೇ ಇವೆಲ್ಲ ಸರಿಪಡಿಸ್ಕೊಳ್ಬಹುದೇ ವಿನಃ ಪೂಜೆ, ಶಾಂತಿ, ಹೋಮ ಹವನಗಳಿಂದ ಪರಿಹಾರ ಆಗೋದಿಲ್ಲ, ಕರ್ಮ ಸವಿಯೋದಿಲ್ಲ ಅಂತ ಪತ್ರಿ ಸರ್ ಹೇಳ್ತಾ ಇದ್ರು. ವ್ರತಾಚರಣೆಗಳಲ್ಲಿ ಲೋಪ ದೋಷ ಆಗದಂಗೆ ಎಚ್ಚರಿಕೆ ವಹಿಸ್ಬೇಕು, ವಿಧಿವಿಧಾನಗಳನ್ನ ಪಾಲಿಸ್ಬೇಕು ಅಂತ ನಂಬಿಸಿ ಹೆದರಿಸಿದ್ದಾರೆ. ಆದ್ರೆ ಧ್ಯಾನ ಸಾಧನೆಯಲ್ಲಿ ಯಾವುದೇ ಲೋಪದೋಷಗಳ ಭಯ ಇಲ್ಲವೇ ಇಲ್ಲ. ದೇಹದಲ್ಲಿ ಉಸಿರಾಟವನ್ನ ಗಮನಿಸೋದು ಒಂದೇ ಕ್ರಿಯೆ ಇರೋದು. ಆ ಉಸಿರಾಟದೊಂದಿಗಿರೋ ಧ್ಯಾನ ನಮ್ಮ ಕರ್ಮ ದೋಷಗಳನ್ನೇ ಅವನ್ ನಿರ್ಮಾಣ ಮಾಡುತ್ತೆ ಹೊರತು ಕರ್ಮ ಹೊಸದಾಗೇನು ಕಟ್ಕೊಳ್ಳಲ್ಲ. ಪೂಜೆಯಲ್ಲಿ ಪರಾವಲಂಬನೆ ಇರಬಹುದು. ಅಂದ್ರೆ ಯಾವ ಪೂಜೆ ಮಾಡ್ಬೇಕು, ಯಾವ ದಿನ ಪೂಜೆ ಎಲ್ಲಿ ಮಾಡ್ಬೇಕು, ಎಲ್ಲಿ ಮಾಡಿಸ್ಬೇಕು ಅನ್ನೋದನ್ನ ಇತ್ಯರ್ಥ ಮಾಡೋರು ಶಾಸ್ತ್ರಿಗಳು, ಜ್ಯೋತಿಷಿಗಳು, ಪುರೋಹಿತರು. ಆದ್ರೆ ಧ್ಯಾನದಲ್ಲಿ ಆತ್ಮಾವಲಂಬನೆ ಮಾತ್ರ. ಹೊತ್ತು ಗೊತ್ತನ್ನ, ಮುಹೂರ್ತವನ್ನ ನೋಡ್ಬೇಕಿಲ್ಲ. ನಮ್ಗನ್ನಿಸ್ದಾಗ ನಾವು ಧ್ಯಾನ ಮಗ್ನರಾಗಿ ಕೂತ್ಕೋಬಹುದು. ಕಣ್ಮುಚ್ಚಿ 2 ಕೈ ಜೋಡಿಸಿ ಮುಚ್ಚಿದ್ರೆ ಆಯ್ತು, ಧ್ಯಾನ ಕೊಟ್ಟೋಗ್ತೀವಿ. ಧಾರ್ಮಿಕ ಉಪಾಸನೆಗಳಲ್ಲಿ, ವಿಧಿವಿಧಾನಗಳಲ್ಲಿ ಲೋಪದೋಷಗಳು ಉಂಟಾಗಬಾರ್ದು ಅಂತ ಪುರೋಹಿತರ ಮುಖೇನ, ಆಚಾರ್ಯ ಮುಖೇನ ಪೂಜೆಗಳನ್ನ ಮಾಡೋದು ಕೂಡ ಉಂಟು. ಆದ್ರೆ ಧ್ಯಾನ ವಿಧಾನವನ್ನ ತಿಳಿಯೋಕೆ, ಕಲಿಯೋಕೆ ಕೆಲವೇ ನಿಮಿಷಗಳು ಸಾಕು. ಯಾರ ಮಧ್ಯಸ್ಥಿಕೆನೂ ಇಲ್ಲದೆ, ಯಾರ ಮಾರ್ಗದರ್ಶನವೂ ಇಲ್ಲದೆ, ಧ್ಯಾನದಲ್ಲಿ ಯಾವ ಲೋಪದೋಷಗಳ ಭಯವಿಲ್ದೇನೆ ವೈಯಕ್ತಿಕವಾಗಿ ಎಷ್ಟು ಹೊತ್ತಾದ್ರೂ ಧ್ಯಾನ ಸಾಧನೆಯಲ್ಲಿ ಮಾಡ್ಬೋದು, ತೊಡಗ್ಬೋದು. ಉಪಾಸನಾ ಮಾರ್ಗದಲ್ಲಿ ವೇದಘೋಷ, ವೈದಿಕ ವಿಧಿವಿಧಾನಗಳನ್ನ, ಹೋಮ ಹವನಗಳನ್ನ, ಪೂಜೆ ವ್ರತಗಳನ್ನ ನಡೆಸಿಕೊಡುವಂತ ಪೌರೋಹಿತ್ಯವನ್ನ ಬರೀ ಪುರುಷರೇ ಮಾಡ್ಬೇಕು ಅಂತನೋ, ಸ್ತ್ರೀಯರು ಮಾಡಕೂಡ್ದು ಅಂತನೋ ನಿರ್ಬಂಧನೆಯನ್ನ ಈ ಪುರುಷ ಪ್ರಧಾನ ವರ್ಗ ಹೇರಿ ರೂಢಿಗೆ ತಂದಿದೆ. ಹಾಗಾಗಿ ವೃತ್ತಿಪರವಾಗಿ ಮಹಿಳಾ ಪುರೋಹಿತರು ಇರೋದು ಬಹಳ ಕಡಿಮೆ, ವಿರಳ ಅನ್ನೋ ಗ್ರಹಿಕೆ ಇದೆ. ಆದ್ರೆ ನಮ್ಮ PSS ಮೂವ್ಮೆಂಟ್ ನಲ್ಲಿ ಮಾರ್ಗದರ್ಶಿ ಧ್ಯಾನ, ಧ್ಯಾನ ಪ್ರಚಾರ, ಜ್ಞಾನ ಪ್ರಸಾರ, ಧ್ಯಾನ ಯಜ್ಞವನ್ನ ಯಾರು ಬೇಕಾದ್ರೂ ಮಾಡಬಹುದಾಗಿದ್ದು, ಮಾಡಿಸಬಹುದಾಗಿದ್ದು, ಪ್ರಸ್ತುತ ಸ್ಥಿತಿಯಲ್ಲಿ ಯಾವುದೇ ಭೇದ ಭಾವವಿಲ್ಲದೇನೆ ಮಹಿಳೆಯರಿಗಾಗಿಯೇ ಧ್ಯಾನ ಮಹಿಳಾ ಯಜ್ಞಗಳು ನಡೀತಾ ಇದೆ. ಮಹಿಳೆಯರಿಂದ, ಮಹಿಳೆಯರ ಮೂಲಕ ಮಹಿಳೆಯರಿಗೆ ಈ ಸುಲಭ ಆಧ್ಯಾತ್ಮಿಕ ಮಾರ್ಗ ಪ್ರಸಾರ ಪ್ರಚಾರ ಆಗ್ತಾ ಇದ್ದು, ಸಂಸಾರದಲ್ಲಿ ಇದ್ದುಕೊಂಡೇ ನಿರ್ವಾಣಕ್ಕೂ ಅವಕಾಶ ಆಗ್ತಾ ಇದೆ. ಝೂಮ್ ನಲ್ಲಿ, ಯೂಟ್ಯೂಬ್ ನಲ್ಲಿ ಆಧ್ಯಾತ್ಮಿಕ ಕಾರ್ಯಕ್ರಮಗಳಲ್ಲಿ ಮಹಿಳೆಯರ ಪಾತ್ರ ಗಮನಾರ್ಹ. ಹೆಂಗಸರಿಗೆ ಪತ್ರಿ ಸರ್ ಹೇಳ್ತಾ ಇದ್ರು, ಕಮ್ಮಿ ನಂಗೆ ಮಾತಾಡಕ್ ಬರಲ್ಲ, ಬಂದಷ್ಟೇ ಮಾತಾಡು, ABCD ನಲ್ಲಿ ಕಲ್ತಿದ್ಯಾ, ಏನೇ ಹೇಳು ಬಾ ಅಂತ ಕರಿತಾ ಇದ್ರು. ಅಂದ್ರೆ ಎನ್ಕರೇಜ್ ಮಾಡಿ ನಮ್ಮನ್ನ ಮಾತಾಡಕ್ ಕಲಿಸ್ತಾ ಇದ್ರು. ಇವತ್ತಿನ ದಿವಸ ಲಕ್ಷಾಂತರ ಜನ ಪಿರಮಿಡ್ ಮಾಸ್ಟರ್ಸ್ ಇದ್ದಾರೆ, ಸತ್ಸಂಗ ನಡೆಸ್ತಾ ಇರೋರು ಇದ್ದಾರೆ, ಸ್ವಾಧ್ಯಾಯ ಮಾಡಿ ಅದನ್ನ ವಿವರಣೆ ಕೊಡೋರು ಇದ್ದಾರೆ. ಹಾಗಾಗಿ ಇಲ್ಲಿ ಧ್ಯಾನದಲ್ಲಿ ಹೆಣ್ಣು ಗಂಡು ಅನ್ನೋದು ಭೇದ ಭಾವ ಇಲ್ಲ. ಉಪಾಸನಾ ಮಾರ್ಗದಲ್ಲಿ
ಕುಟುಂಬದವರನ್ನೆಲ್ಲ ಬಂಧು ಬಾಂಧವರನ್ನೆಲ್ಲ ಕರೆದು ಒಟ್ಟುಗೂಡಿಸಿ ಮೌನ ನಿಶ್ಶಬ್ದ ಸ್ಥಿತಿಯನ್ನ ಭೇದಿಸೋದು ಪೂಜೆ. ಪೂಜೆಗೆ ಮನೆ ಮೇಲೆ ಕೂತಿದ್ರು ಕೂಡ ಅವ್ರ ಗಮನ ಬಾಗಿಲಿನ ಕಡೆ ಇರುತ್ತೆ, ಯಾರ್ಯಾರು ಬಂದ್ರು ಅನ್ನೋ ಕಡೆ ಇರುತ್ತೆ. ಪೂಜೆ ಕೂತಿರೋರು ಅಲ್ಲಿಂದಾನೇ ಅತಿಥಿಗಳನ್ನ ಸ್ನೇಹಿತರನ್ನ ಬರಮಾಡ್ಕೊತಾ ಕೂತಿರ್ತಾರೆ. ಚಿಹ್ನೆ ಸನ್ನೆಗಳಲ್ಲಿ ಎಲ್ರನ್ನೂ ಮಾತಾಡಿಸ್ತಾ ಇರ್ತಾರೆ. ಪೂಜೆ ಅನ್ನೋದು ಒಂದು ಭೌತಿಕ ಯಾಂತ್ರಿಕ ತೋರಿಕೆಯ ಕ್ರಿಯೆ ಆಗಿರುತ್ತಷ್ಟೇನೆ. ಅತಿಥಿಗಳಾಗಿ, ಸಂಬಂಧಿಗಳಾಗಿ, ಸ್ನೇಹಿತರಾಗಿ ಬಂದಿರೋರು ಅವ್ರ ಪಾಡಿಗೆ ಅವ್ರ ಮಾತಿನಲ್ಲಿ ತೊಡಗಿರ್ತಾರೆ, ಹರಟೆಗಳಲ್ಲಿ ತೊಡಗಿರ್ತಾರೆ, ಸದ್ದುಗದ್ಲ ಮಾಡ್ತಾ ಇರ್ತಾರೆ. ಅವ್ರ ಮಗ ಏನ್ ಮಾಡ್ತಿದ್ದಾನೆ, ಇವ್ರ ಮಗಳ ಏನ್ ಮಾಡ್ತಿದ್ದಾಳೆ, ಅವ್ರ ಸೊಸೆ ಹೊಂದ್ಕೊಂಡ್ಲ, ಅವನಿಗೆ ಕೆಲ್ಸ ಸಿಕ್ತಾ ಅಂತ. ಯಾಕೆ ಅದು ಅನಾವಶ್ಯಕ? ಪತ್ರಿ ಸರ್ ಹೇಳೋದು ಅನಾವಶ್ಯಕ ಪ್ರಶ್ನೆಗಳನ್ನ ಹಾಕ್ಬೇಡಿ, ಅನಾವಶ್ಯಕ ಮಾತಾಡ್ಬೇಡಿ ಅಂತ. ಹಾಗಾಗಿ ಮಕ್ಳು ಅವ್ರ ಸೊಸೆ ಅವ್ರಿಗೆ ಹೊಂದ್ಕೊಳ್ಳಿಲ್ಲ, ಇವ್ರ ಸೊಸೆ ಮಾಡ್ಕೊಳಕ್ಕಾಗತ್ತಾ? ಅವ್ರಿಗೆ ಕೆಲ್ಸ ಸಿಕ್ಲಿಲ್ಲ, ಇವ್ರ ಕೆಲ್ಸ ಕೊಡಕ್ಕಾಗತ್ತಾ? ಅವ್ರ ಮನೆ ಕಟ್ಟಿದ್ರೆ ಇವ್ರು ಕಟ್ಟಿಸ್ಕೊಡ್ತಾರ? ಅಸಂಬದ್ಧ ಪ್ರಶ್ನೆಗಳನ್ನ ಸಂಭಾಷಣೆಯನ್ನ ಮಾಡೋದ್ರಿಂದ ಎನರ್ಜಿ ವೇಸ್ಟ್ ಆಗುತ್ತೆ. ಆದ್ರೆ ಧ್ಯಾನದಲ್ಲಿ ಏಕಾಂಗಿಯಾಗಿ ಆಗ್ಲಿ, ಗುಂಪಿನಲ್ಲಾಗ್ಲಿ, ಧ್ಯಾನ ಯಜ್ಞದಲ್ಲಾಗ್ಲಿ, ಎಷ್ಟೇ ಜನರು ಸೇರಿರ್ಲಿ, ನಿಶ್ಶಬ್ದ ಸ್ಥಿತಿಯನ್ನ ಕಾಪಾಡ್ಕೋಬೇಕು ಅನ್ನೋ ಅಷ್ಟಾದ್ರೂ ಕಾಮನ್ ಸೆನ್ಸ್ ಇರುತ್ತೆ, ಸಾಮಾನ್ಯ ಅರಿವಿರುತ್ತೆ, ಪ್ರಜ್ಞೆ ಇದ್ದು ಎಲ್ರೂ ಮೌನ ನಿಶ್ಶಬ್ದ ಸ್ಥಿತಿಯಲ್ಲಿ ಧ್ಯಾನ ಮಗ್ನರಾಗ್ತಾರೆ. ಹೊಸದಾಗಿ ಬಂದಿರೋರು, ಹೊಸದಾಗಿ ಪರಿಚಯಕ್ಕೆ ಬಂದಿರೋರು ಒಂಚೂರು ಗಲಾಟೆ, ಕುರ್ಚಿ ಸದ್ದಾಗ್ಬೋದೇ ಹೊರತು ಹರಟೆಗಳಲ್ಲಂತೂ ಧ್ಯಾನಿಗಳು ತೊಡಗೋದಿಲ್ಲ. ಉಪಾಸನಾ ಮಾರ್ಗದಲ್ಲಿ ಒಂದಲ್ಲ ಒಂದು ಚಿಂತನೆಗಳೊಂದಿಗಿದ್ದು ಅವ್ರ ಗಮನ 10 ಕಡೆ ಇರುತ್ತೆ. ಎಲ್ರಿಗೂ ತಿಂಡಿ ಸಾಕಾಯ್ತೋ ಇಲ್ವೋ, ಕರೆಂಟ್ ಹೋಗಿದೆ, ಯಾವಾಗ ಬರುತ್ತೋ, ಯಾರಿಗೆ ಯಾವ ಗಿಫ್ಟ್ ಕೊಡೋದು ಅಂತಾನೋ ಆಲೋಚನೆಗಳು ಓಡ್ತಾನೆ ಇರುತ್ತೆ. ಅಥವಾ ನಮ್ಮ ಫಂಕ್ಷನ್ ಮಾಡಿದಾಗ ಅವ್ರು ನಮ್ಗೆ ಏನ್ ಕೊಟ್ಟಿದ್ರು, ಅವ್ರು ಬಂದಿದ್ದಾರೆ, ಅವ್ರಿಗೆ ನಾನೇನ್ ಕೊಡ್ಲಿ ಅಂತನೋ, ಒಟ್ಟಲ್ಲಿ ಏನಾದ್ರೂ ಕೊನೆ ಪಕ್ಷ ಅವ್ರ ಆಚೆ ಬಿಟ್ಟಿರೋ ಅವರ ಚಪ್ಪಲಿಯ ಚಿಂತೆನಾದ್ರೂ ಇರುತ್ತೆ. ಯಾರಾದ್ರೂ ಹಾಕೊಂಡು ಹೋಗ್ಬಿಟ್ರೆ ನಾನು ಈ ಕಡೆ ಬಿಟ್ಬಿಟ್ಟಿದೀನಿ, ಆ ಕಡೆ ಬಿಟ್ಟಿದ್ರೆ ಜನ ಬರ್ತಿರ್ಲಿಲ್ಲ ಅಂತ ಪೂಜೆ ಕೂತಿದ್ರು ಅವ್ರ ತಲೆ ಎಲ್ಲೋ ಇರುತ್ತೆ ಅಂತ ಅನ್ನೋದು ಪ್ರಾಕ್ಟಿಕಲ್. ಅದು ವಿಪස්සನ ಮಾರ್ಗದಲ್ಲಿ ಆನಾಪಾನಸತಿ ಧ್ಯಾನದಲ್ಲಿ ತೊಡಗಿ ಆಲೋಚನಾ ರಹಿತ ಸ್ಥಿತಿ ತಲುಪೋ ಉದ್ದೇಶವಿರೋದ್ರಿಂದ ಸುಳಿಯೋ ಆಲೋಚನೆಗಳನ್ನ ತ್ಯಜಿಸಿ ನಾವು ಆಲೋಚನೆಗಳಿಲ್ಲದ ಸ್ಥಿತಿಗೆ, ನಿಶ್ಶಬ್ದ ಸ್ಥಿತಿಗೆ, ಮೌನ ಸ್ಥಿತಿಗೆ ಹೋಗ್ತೀವಿ ನಾವು. ಪೂಜೆ, ಭಜನೆಯಲ್ಲಿ, ಕೀರ್ತನೆಯಲ್ಲಿ ತೊಡಗಿರೋ ಅಷ್ಟು ಸಮಯ ಮಾತ್ರ ಬೇರೆ ಚಿಂತನೆಗಳು ಬರದೇ ಇರಬಹುದು. ಏನನ್ನೂ ಯಾವ ಆಲೋಚನೆನೂ ಬರದೇ ಇರೋ ತರಹಾನು ಇರ್ಬೋದು. ಚಿಂತೆಗಳೆಲ್ಲ ಮರ್ತಂಗೆ ಅಂತ ಅನ್ಸಿದ್ರು ಕೂಡ ಅದು ಮುಗಿದ ತಕ್ಷಣ ಕೆಲ ಸಮಯದಲ್ಲೇ ಅದೇ ಹಳೆ ಚಿಂತೆಯ ಯೋಚನೆ, ಆಲೋಚನೆ ಯಥಾಸ್ಥಿತಿ ಮರುಕಳಿಸೋದು ಸಹಜ. ಆದ್ರೆ ಧ್ಯಾನದಲ್ಲಿ ಸುಳಿಯೋ ಯೋಚನೆ, ಆಲೋಚನೆಗಳನ್ನ ಉದ್ದೇಶ ಪೂರ್ವಕವಾಗಿ ಅಲ್ಲಿಂದಲ್ಲೇ ಆಗಿಂದಾಗೆ ತ್ಯಜಿಸ್ತಾ ಬರೋದ್ರಿಂದ ದಿನೇ ಬೇಡದ ಅನಾವಶ್ಯಕ ಚಿಂತನೆಗಳು, ನೆನಪುಗಳು, ಆಲೋಚನೆಗಳು ಅಳಿಸ್ತಾ ಧ್ಯಾನ ಕಾಲದಲ್ಲಿ ಮಾತ್ರವಲ್ದೇನೆ ಬೇರೆ ಸಮಯದಲ್ಲೂ ಕೂಡ ಮಾನಸಿಕವಾಗಿ ಪ್ರಶಾಂತತೆಯಿಂದ ಇರಕ್ಕೆ ಸಾಧ್ಯ ಅಂತ ಪತ್ರಿ ಸರ್ ಹೇಳ್ತಾ ಇದ್ರು. ಆತ್ಮಾನಂದವನ್ನ ಅನುಭವಿಸ್ಬೋದು. ಹೊಸದಾಗಿ ಧ್ಯಾನಕ್ಕೆ ಬಂದವರು ನನ್ಗೆ ತುಂಬಾ ಆಲೋಚನೆಗಳು ಬರ್ತಾ ಇರುತ್ತೆ ಅಂದ್ರೆ ಅದೇ ಒಂದು ಸಮಸ್ಯೆ ಅನ್ಕೋತಾರೆ. ಆಲೋಚನೆಗಳು ಯಾಕೆ ಬರುತ್ತೆ ಅಂದ್ರೆ ಬೇಡದ್ದನ್ನ ನಾವ್ 1 ಸಲ 2 ಸಲ 4 ಸಲ ಹೇಳಿ ಬೇರೆಯವ್ರ ಹತ್ರ ಹೇಳ್ಕೊಂಡು ಅದು ಪರ್ಮನೆಂಟ್ ಮೆಮೊರಿ ಹೊಟ್ಟೋಗಿರುತ್ತೆ. ಇನ್ನೊಂದು ಅದು ಆಚೆ ಹೋಗ್ಬೇಕು, ನಾನು ಇರಲ್ಲ ಒಳಗೆ ಅಂತ ಆಚೆ ಬರ್ತಾ ಇರುತ್ತೆ. ಆ ಚಿಂತನೆಗೆ ಅವ್ರದೊಂದು ಚಿಂತನೆಯನ್ನು ಸೇರಿಸ್ತಾ ಕೂತ್ಕೊಳ್ಳೋದ್ರಿಂದ ಆ ಚಿಂತನೆ ಇನ್ನೂ ಸುಭದ್ರವಾಗಿ ಅವ್ರ ಜೊತೆನೆ ಕೂತ್ಕೊಳ್ಳುತ್ತೆ. ಸೊ ಬರೋದು ಆಚರಣೆಗೆ ಬಂದು ತ್ಯಜಿಸ್ತಾ ಹೋದ್ರೆ ಅದು ಖಾಲಿ ಆಗುತ್ತೆ. ನೀವು ಪ್ರಾಕ್ಟಿಕಲ್ ಬೇಕಾದ್ರೆ ಗಮನಿಸಿ. ಇವತ್ತು ಧ್ಯಾನಕ್ಕೆ ಕೂತ್ಕೊಂಡಾಗ ಬಂದಿರೋ ಆಲೋಚನೆಗಳು ನಾಳೆ ಬೆಳಗ್ಗೆ ಧ್ಯಾನ ಕೂತ್ಕೊಂಡಾಗ ಬರಲ್ಲ. ನಾಳೆ ಬೆಳಗ್ಗೆ ಕೂತಾಗ ಬಂದ ಆಲೋಚನೆಗಳು ನಾಳೆ ರಾತ್ರಿ ಧ್ಯಾನ ಕೂತಾಗ ಬರಲ್ಲ. ಅಂದ್ರೆ ಏನಾಗ್ತಾ ಇವೆ, ಒಂದೊಂದೇ ನಾವು ತ್ಯಜಿಸ್ತಾ ಅದು ಹೊರಟೋಗ್ತಾ ಇದೆ, ನಮ್ಮ ನೆನಪಿನ ಭಂಡಾರದಲ್ಲಿ ಇರಲ್ಲ. ಪೂಜೆಗಳು, ಹೋಮಗಳು ಇಂದ್ರಿಯಗಳಿಗೆ ಸೀಮಿತವಾಗಿದ್ದು ತಾತ್ಕಾಲಿಕವಾಗಿ ಒಂದಿಷ್ಟು ತೃಪ್ತಿ, ಸಂತೋಷ ಸಿಗ್ಬಹುದೇ ಹೊರತು ಗಂಟೆಗಟ್ಲೆ ಹೋಮ ಕುಂಡದ ಮುಂದೆ ಕುಳಿತು ಹೊಗೆಗೆ ಸೊರಗ ಹೋಗ್ತಾರೆ. ಇದರಿಂದ ಯಾವಾಗ ಬಿಡುಗಡೆ ಆಗ್ಬೋದು ಅಂತ ಕಣ್ಣು ಒರೆಸ್ಕೊಳ್ತಾ ಆಯಾಸಗೊಂಡು ಎದ್ದು ಹೊರಟೋಗ್ತಾ ಇರ್ತಾರೆ. ಯಾವಾಗ ಮುಗಿಯುತ್ತೋ ಅಂತ ಕಾಯ್ತಾನೂ ಇರ್ಬೋದು. ಅವುಗಳಿಂದ ಯಾವುದೇ ರೀತಿಯ ಮಾನಸಿಕ ಪ್ರಶಾಂತತೆಯಾಗ್ಲಿ, ಅತೀಂದ್ರಿಯ ಅನುಭವಗಳಾಗ್ಲಿ ಆಗಲ್ಲ. ಯಾಕಂದ್ರೆ ಕಣ್ಣೇ ಮುಚ್ಚಲ್ವಲ್ಲ. ಆದ್ರೆ ಧ್ಯಾನದಿಂದ ಆರೋಗ್ಯ, ಶಾಂತಿ, ಸಮಾಧಾನ, ಆನಂದ ಪ್ರಾಪ್ತಿ ಆಗುತ್ತೆ. ಇಂದ್ರಿಯಾತೀತ ಹಾಗೂ ದೇಹಾತೀತ ಅನುಭವಗಳ ಮೂಲಕ ಜ್ಞಾನ ಪ್ರಾಪ್ತಿಯಾಗುತ್ತೆ, ಅನುಭೂತಿ ಉಂಟಾಗುತ್ತೆ. ಉಪಾಸನಾ ಮಾರ್ಗದಲ್ಲಿ ವೈದಿಕ ನಿಯಮಗಳಿವೆಯಂತೆ. ಏನಂತ? ಗೃಹಸ್ಥರಿಗೆ ಪತ್ನಿ ಇಲ್ಲದೆ ಯಜ್ಞ ಇಲ್ಲ. ಧಾರ್ಮಿಕ ವಿಧಿಗಳನ್ನ ಗಂಡ ಹೆಂಡತಿ ಒಟ್ಟಿಗೆನೆ ಕೂತ್ಕೊಂಡು ಮಾಡ್ಬೇಕು.
ಯಜ್ಞ ಮತ್ತು ವಿವಾಹಗಳ ಸಮಯದಲ್ಲಿ ಹೆಂಡತಿ ತನ್ನ ಗಂಡನ ಬಲಭಾಗದಲ್ಲಿರ್ಬೇಕು. ನಿದ್ರೆ ಮತ್ತು ಊಟಕ್ಕೆ ಕೂತ್ಕೊಂಡಾಗ ಹೆಂಡತಿ ಎಡಭಾಗದಲ್ಲಿರ್ಬೇಕು. ಸನ್ಯಾಸಿಗಳು ಬ್ರಹ್ಮಚಾರಿಗಳು ಒಬ್ಬಂಟಿಯಾಗಿ ಹೋಮವನ್ನ ಮತ್ತು ಜಪವನ್ನ ಮಾಡಬಾರ್ದು ಅಂತ ಅನ್ನುತ್ತಂತೆ ವೈದಿಕ ನಿಯಮಗಳು. ಆದ್ರೆ ಧ್ಯಾನದಲ್ಲಿ ಅಂತಹ ನಿಬಂಧನೆಗಳೇನೂ ಇಲ್ಲ. ಪತಿ ಪತ್ನಿಯರು ಬೇರೆ ಬೇರೆಯಾಗಿಯೂ ಒಟ್ಟಾಗಿ ಕುಳಿತು ಅಥವಾ ಚೈನ್ ಮೆಡಿಟೇಷನ್ ಅಲ್ಲೂ ಕುತ್ಕೋಬಹುದು. ಎಡಬಲ ಅನ್ನೋ ಯಾವ ಸ್ಥಾನ ನಿಯಮಗಳು ಇಲ್ಲ. ಪತಿ ಪತ್ನಿಯರ ಜೊತೆಲೇ ಕೂರ್ಬೇಕು ಅನ್ನೋ ನಿರ್ಬಂಧನೆ ಧ್ಯಾನದಲ್ಲಿಲ್ಲ. ಧ್ಯಾನ ಸುಲಭದಲ್ಲಿ ಸುಲಭ, ಸರಳದಲ್ಲಿ ಸರಳ. ಪೂಜೆ ವ್ರತ ವಿಧಾನದಲ್ಲಿ 16 ಹಂತಗಳಿದ್ದು, ಷೋಡಶೋಪಚಾರಗಳಿದ್ದು, ಮೊದಲ ಸಮರ್ಪಣೆಯನ್ನೇ ಶುರು ಮಾಡೋದನ್ನೇ ಧ್ಯಾನಂ ಸಮರ್ಪಯಾಮಿ ಅಂತ ಇದೆ. ಅದರ ಅರ್ಥ, ನಮ್ಮ ಗಮನ ಎಲ್ಲೋ ಇರುತ್ತಲ್ಲ, ನೀವು ನಿಮ್ಮ ಮಾನಸಿಕ ಗಮನವನ್ನ ನೀವು ಪೂಜಿಸಕ್ ಹೊರಟಿರುವಂತ ದೇವರ ರೂಪವನ್ನ ಗುಣವನ್ನ ದೃಶ್ಯೀಕರಿಸ್ಕೊಂಡು ಏಕಾಗ್ರತೆಯನ್ನ ತಂದುಕೊಳ್ಳೋಕ್ಕೋಸ್ಕರ ಹೇಳುವಂತಹದ್ದು ಅಂತ ಅರ್ಥ ಕೊಟ್ಟಿದ್ದಾರೆ. ಇಲ್ಲಿ ಧ್ಯಾನ ಅಂದ್ರೆ ನೆನಪಿಸಿಕೊಳ್ಳೋದು, ಏಕಾಗ್ರತೆ ತಂದುಕೊಳ್ಳೋದನ್ನ ಧ್ಯಾನ ಅಂತ ಅರ್ಥೈಸಲಾಗಿದೆ. ಅಂದ್ರೆ ಪೂಜೆಗೆ ಮುಂಚೆ ದೇವರ ಧ್ಯಾನ ಅಂತ ಮಾತ್ರ ಅರ್ಥವೇ ಹೊರತು ನಿಜವಾದ ಧ್ಯಾನ ಅಲ್ಲ. ಯಾವ ಪುರೋಹಿತರು ಕೂಡ ಧ್ಯಾನ ಮಾಡೋದು ಇಲ್ಲ, ಮಾಡಿಸೋದು ಇಲ್ಲ. ನಿಜವಾದ ಆನಾಪಾನಸತಿ ಧ್ಯಾನದಲ್ಲಿ ತೊಡಗೋಕೆ ಪೂಜೆ ಪೂರ್ವಾಪೇಕ್ಷಿತ ಅಲ್ಲ. ಪೂಜೆಯ ಹಂತ ದಾಟಿದ ಮೇಲೇನೆ ಧ್ಯಾನಕ್ಕೆ ಬರ್ಬೇಕು ಅಂತನೂ ಇಲ್ಲ. ಧ್ಯಾನ ಅಂದ್ರೆ ಸಹಜವಾದ ಸರಳವಾದ ಆನಾಪಾನಸತಿ ಧ್ಯಾನ. ಇದ್ದಲ್ಲೇ ಎಲ್ಲಿದ್ರೆ ಅಲ್ಲೇ, ಯಾವ ಸ್ಥಿತಿಯಲ್ಲಿದ್ರೆ ಆ ಸ್ಥಿತಿಯಲ್ಲಿ ಮಾಡೋದು ಧ್ಯಾನ. ಯಜ್ಞಯಾಗಾದಿಗಳು ಉಪಾಸನಾ ಮಾರ್ಗದ ಒಂದು ವೈದಿಕ ವಿಧಿವಿಧಾನವೇ ಆಗಿದ್ದು, ಸೂರ್ಯ ದೇವನನ್ನೇ ದೇವರು ಅಂತ ಪರಿಗಣಿಸಿ ನಿಖರವಾದ ಜಾಮಿತಿಯೊಂದಿಗೆ, ಅಂದ್ರೆ ಜಾಮಿಟ್ರಿ ಸಿದ್ಧಾಂತಗಳ ಪ್ರಕಾರ ಹೋಮಕುಂಡಗಳನ್ನ ಅಗ್ನಿಪೀಠಗಳನ್ನ ನಿರ್ಮಿಸಿ ಆ ದೇವತೆಗಳನ್ನ ಸಂಪರ್ಕಿಸಬಹುದು ಅನ್ನೋ ಕಲ್ಪನೆ ಇದ್ದ ಕಾಲ ತ್ರೇತಾಯುಗ. ಆ ಯಜ್ಞಯಾಗಾದಿಗಳಿಂದ ಧನ ಸಂಪತ್ತು ವ್ಯಯ ಆಗತ್ತೆ ಹೊರತು ಜ್ಞಾನ ನಿಷ್ಠೆ ದೊರಕೋದಿಲ್ಲ. ತುಪ್ಪ, ಧಾನ್ಯಗಳು, ಗಿಡಮೂಲಿಕೆಗಳನ್ನ, ರೇಷ್ಮೆ ವಸ್ತ್ರವನ್ನ, ಪೂರ್ಣ ಫಲ, ಕಾಯಿ ಕೊಬ್ಬರಿಯನ್ನ ಅಗ್ನಿಗೆ ಆಹುತಿ ಕೊಟ್ರೆ ವೇದ ಜ್ಞಾನ ಪ್ರಾಪ್ತಿಯಾಗೋಲ್ಲ, ಆತ್ಮಜ್ಞಾನನೂ ಪ್ರಾಪ್ತಿಯಾಗಲ್ಲ. ಯಜ್ಞಯಾಗಾದಿಗಳು ಕಲಿಯುಗ ಧರ್ಮವೂ ಅಲ್ಲ. ಜ್ಞಾನ ನಿಷ್ಠೆಗೆ ಧ್ಯಾನ ಯಜ್ಞ ಉತ್ತಮ ಮಾರ್ಗ. ಯಜ್ಞ ಅಂದ್ರೆ ಅರ್ಪಣೆ ಅಂತ ಭಗವದ್ಗೀತೆಯಲ್ಲಿ 4 ಅಧ್ಯಾಯದಲ್ಲಿ 33ನೇ ಶ್ಲೋಕದಲ್ಲಿ ಭಗವಾನ್ ಶ್ರೀಕೃಷ್ಣ ಹೇಳಿದಾನೆ, ದ್ರವ್ಯಮಯವಾದ ಯಜ್ಞಕ್ಕಿಂತಾನು ಜ್ಞಾನ ಯಜ್ಞವು ಶ್ರೇಷ್ಠ. ಯಾಕೆಂದ್ರೆ ಜ್ಞಾನ ಯಜ್ಞದಿಂದ ನಮ್ಮ ಅಜ್ಞಾನವು ಭಸ್ಮ ಆಗುತ್ತೆ. ಪ್ರತಿಯೊಂದು ಕರ್ಮಾನೂ ಕೂಡ ಜ್ಞಾನದಿಂದ ಪರಿಹಾರವಾಗುತ್ತೆ. ಜ್ಞಾನ ಅನ್ನೋದು ಧ್ಯಾನದಿಂದ ಲಭ್ಯವಾಗುವಂತಹ ಫಲ. ಈ ಜ್ಞಾನವೆಂಬ ಅಗ್ನಿಯಿಂದ ನಮ್ಮ ಗತಜನ್ಮದ ವಾಸನೆಗಳು ಆಹುತಿಯಾಗುತ್ತೆ. ಹಾಗಾಗಿ ಜ್ಞಾನ ಯಜ್ಞ ಧ್ಯಾನ ಯಜ್ಞವು ದ್ರವ್ಯ ಯಜ್ಞಕ್ಕಿಂತಾನೂ ಶ್ರೇಷ್ಠ ಅಂತ 6ನೇ ಅಧ್ಯಾಯದಲ್ಲಿ 46ನೇ ಶ್ಲೋಕದಲ್ಲಿ ಹೇಳಿದ್ದಾರೆ. ಧ್ಯಾನ ಯಜ್ಞ ಅಂದ್ರೆ ಧ್ಯಾನದ ಮೂಲಕವೇ ಧ್ಯಾನವನ್ನೇ ಭಗವಂತನಿಗೆ ಅರ್ಪಿಸೋದು, ಧ್ಯಾನದಿಂದಲೇ ನೇರವಾಗಿ ಭಗವಂತನನ್ನ ಸಂಪರ್ಕಿಸೋದು ಅಂತ ಹೇಳಿದ್ದಾರೆ. ಯಾವುದೇ ದೇವತೆಗಳ ಪೂಜೆ ಮಾಡಕ್ ಮುಂಚೆ ಗಣಪತಿನ ಆರಾಧಿಸಿ ಎಲ್ಲವನ್ನೂ ನಿರ್ವಿಘ್ನವಾಗಿ ನೆರವೇರಿಸುವಂತ ಕೇಳ್ಕೊಳ್ಳೋದು. ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ ಅಂತ ಬೇಡೋ ಪರಿಪಾಠ ವಿಧಿವಿಧಾನ ಉಪಾಸನಾ ವಿಧಾನದಲ್ಲಿದೆ. ಧ್ಯಾನದಲ್ಲಿ ಆ ರೀತಿ ಯಾರನ್ನೂ ಬೇಡಬೇಕಾಗಿಲ್ಲ. ಧ್ಯಾನಕ್ಕೆ ಯಾವ ವಿಘ್ನವೂ ಇಲ್ಲ, ಯಾವ ಶಕುನವೂ ಇಲ್ಲ. ಪೂಜೆ ವ್ರತಾಚರಣೆಗಳಲ್ಲಿ ವಸ್ತ್ರಗಳನ್ನ ಉಡುವಾಗ ರೇಷ್ಮೆ ವಸ್ತ್ರವನ್ನ ಮಡಿ ಅಂತಾನು, ಒಗಿದೇ ಇರೋದು ನೀರ್ಗ್ ಹಾಕ್ತಾ ಇರೋ ಹೊಸ ಬಟ್ಟೆಗಳನ್ನ ಮಡಿ ಅಂತಾನು ಪರಿಗಣಿಸ್ತಾರೆ. ಆ ರೇಷ್ಮೆ ಗೂಡುಗಳನ್ನ ಪಾಪ ಹುಳುವಿನ ಸಮೇತ ಬೇಯಿಸಿ ತೆಗೆದಂತ ನೂಲು ಹೇಗೆ ಶ್ರೇಷ್ಠ ಅನ್ಸ್ಕೊಳ್ಳುತ್ತೆ, ಹೇಗೆ ಮಡಿಯಾಗುತ್ತೆ? ಜೀವಂತ ಹುಳುಗಳನ್ನ ಬೇಯಿಸೋದು ಪ್ರಾಣಿ ಹಿಂಸೆ ಅಲ್ವಾ, ಪಾಪ ಕೃತ್ಯ ಅಲ್ವಾ? ಪಾಪ ಮಾಡ್ಬಿಟ್ಟು ಪುಣ್ಯಕ್ಕಾಗಿ ಬೇಡೋದು ಪೂಜೆ ಮೂಲಕ ಎಷ್ಟು ಸರಿಯದು? ಇವೆಲ್ಲ ಅನುಕೂಲ ಸಿಂಧು ಅಲ್ವೇ? ಹಾಗಾಗಿ ಎಷ್ಟೋ ಪಿರಮಿಡ್ ಮಾಸ್ಟರ್ಸು ರೇಷ್ಮೆ ಬಟ್ಟೆಗಳನ್ನ ಧರಿಸೋದೇ ಇಲ್ಲ. ಧ್ಯಾನ ಮಾಡೋಕೆ ಮಡಿ ಏನು ಬೇಕಿಲ್ಲ, ಉಟ್ಟು ಬಟ್ಟೆಯಲ್ಲೇ ಮಾಡಬಹುದು. ಧ್ಯಾನದ ಜೊತೆ ಅಹಿಂಸಾ ಮಾರ್ಗ ಪರಿಪಾಲನೆ ಮಾಡೋದು ಒಳ್ಳೆಯದು. ಹೊಸದಾಗಿ ಪಾಪಗಳನ್ನ ಮಾಡೋದನ್ನ ತಪ್ಪಿಸಬಹುದು. ಹೊಸ ಬಟ್ಟೆಯನ್ನ ರೇಷ್ಮೆ ವಸ್ತ್ರಗಳನ್ನ ಧರಿಸೋವರೆಗೂ ಪೂಜೆ ಮುಗಿಯೋವರೆಗೂ ಅವನು ಮಡಿ, ಯಾರನ್ನು ಮುಟ್ಟಿಸ್ಕೊಳ್ಳೋ ಹಂಗಿಲ್ಲ. ಆದ್ರೆ ಮಾನವನ ದೇಹದಲ್ಲಿ ಉಸಿರು ಇರೋವರೆಗೂ ಅವನು ಮಡಿ.
ಉಸಿರು ಹೋದ ತಕ್ಷಣನೇ ಅವನು ಮೈಲಿಗೆ, ಅವನ ಸಾವಿನಿಂದ ಸೂತ್ಕ ಬರುತ್ತೆ. ಧ್ಯಾನಕ್ಕೆ ಯಾವ ಮಡಿ ಮೈಲಿಗೆ ಇಲ್ಲ. ಉಸಿರಿರೋವರೆಗೂ ಮಾತ್ರ ಮಾನವ ಧ್ಯಾನ ಮಾಡೋದ್ರಿಂದ ಅವನ ದೇಹದಲ್ಲಿ ಉಸಿರಾಟ ನಡೀತಿರೋವರೆಗೂ, ಉಸಿರು ಇರೋವರೆಗೂ ಅವನು ಸದಾ ಮಡಿನೇ, ಮೈಲಿಗೆ ಅಲ್ವೇ ಅಲ್ಲ. ಉಪಾಸನೆಗೆ ಸ್ನಾನ ಶೌಚ ಆದ್ಮೇಲೆ ಹಾಸಿಗೆನ ಮುಟ್ಟೋ ಹಾಗಿಲ್ಲ, ಹಾಸಿಗೆ ಮೈಲಿಗೆ. ಆದ್ರೆ ಧ್ಯಾನದಲ್ಲಿ ತೊಡಗಕ್ಕೆ ಕುರ್ಚಿಯ ಮೇಲೆ, ಹಾಸಿಗೆಯ ಮೇಲೆ ಚಪ್ಲಿ ಸಮೇತ ಮಾಡ್ಬೋದು. ಕೈಲಾಗದೆ ಇರೋರು ಹಾಸಿಗೆ ಮೇಲೆ ಮಲಗೇ ಧ್ಯಾನ ಮಾಡ್ಬೋದು. ಪೂಜೆಯಲ್ಲಿ ಮಡಿ ಮೈಲಿಗೆ ಸೂತ್ಕದ ಆಚರಣೆ ಉಂಟು. ಮೈಲಿಗೆ ಸೂತ್ಕ ಬಂದಾಗ ಪೂಜೆ ನಿಷಿದ್ಧ. ಜನನ ಮರಣಗಳ ಎರಡರಲ್ಲೂ ಮೈಲಿಗೆ ಸೂತ್ಕ ಉಂಟು. ಆ ಮೈಲಿಗೆಯನ್ನ ಸೂತ್ಕವನ್ನ ಕಳ್ಕೊಳ್ಳೋಕೆ ಪುಣ್ಯಾಹ ಅಂತ ಮಾಡೋ ಪದ್ಧತಿನೂ ಇದೆ. ಸಾವಿನಲ್ಲಿ ಶುಭ ಸ್ವೀಕಾರದ ನಂತರನೇ ಸಹಜ ದಿನನಿತ್ಯದ ಜೀವನಕ್ಕೆ ಮರಳೋದು. ಆದರೆ ಧ್ಯಾನಕ್ಕೆ ಯಾವ ಮೈಲಿಗೆನೂ ಇಲ್ಲ, ಯಾವ ಸೂತ್ಕನೂ ಇಲ್ಲ. ಪುಣ್ಯಾಹದ ಶುಭ ಸ್ವೀಕಾರದ ಅವಶ್ಯಕತೆಯೇ ಇಲ್ಲ. ಧ್ಯಾನದಲ್ಲೇ ಶುದ್ಧೀಕರಣ ಕ್ರಿಯೆ ಪ್ರಾಕೃತಿಕವಾಗಿಯೇ ಆಗ್ತಾ ಇರುತ್ತೆ. ಇನ್ನು ಹೆಣ್ಣು ಮಕ್ಕಳು ಋತುಮತಿಯಾದಾಗ್ನಿಂದ ಪ್ರತಿ ಋತುಚಕ್ರವೂ ಪೂಜೆಗೆ ಮೈಲಿಗೆನೆ. ಆದರೆ ಧ್ಯಾನಕ್ಕೆ ಋತುಚಕ್ರವನ್ನ ಸಹಜ ದೇಹ ಪ್ರಕೃತಿ ಅಂತ ಪರಿಗಣಿಸಿ ಆ ಸಮಯದಲ್ಲೂ ಕೂಡ ಧ್ಯಾನದಲ್ಲಿ ತೊಡಗಿ ಆ ಸಮಯದಲ್ಲಿ ಉಂಟಾಗೋ ನೋವು ಹಿಂಸೆಗಳಿಂದ ಮುಕ್ತರಾಗ್ಬೋದು. ಪತ್ರಿ ಸರ್ ಅವರು ಒಂದು ಧ್ಯಾನ ಕಸ್ತೂರಿ ಮ್ಯಾಗಝೈನ್ ಅಲ್ಲಿ ಹೇಳಿದ್ದಾರೆ, ಅವರ ಸಿಸ್ಟರ್ಸ್ ಎಲ್ಲ ಪೀರಿಯಡ್ಸ್ ಆದಾಗ ಕೂತ್ಕೊಳ್ಳೋದು, ದೂರ ಕೂಡಿಸೋದು ಎಲ್ಲ ಮಾಡಿದಾಗ ಯಾತಕ್ಕೆ ಅಂತ ಅವ್ರಿಗೆ ಪ್ರಶ್ನೆ ಬರ್ತಿತ್ತು. ನಾನು ಧ್ಯಾನಕ್ಕೆ ಬಂದ ಮೇಲೆ ನನಗೆ ಅರ್ಥ ಆಯ್ತು, ಅಟ್ಲೀಸ್ಟ್ ಆ ಋತುಚಕ್ರದ ಸಮಯದಲ್ಲಿ ಮೈಲಿಗೆ ಹೆಸರಿನಲ್ಲಿ ಪ್ರಾಪಂಚಿಕ ಗೊಡವೆಗಳಿಂದ ದೂರ ಇದ್ದು ಸಂಪೂರ್ಣವಾಗಿ ಧ್ಯಾನದಲ್ಲಿ ತೊಡಗಕ್ಕೆ ಸಕಾಲ. ಎರಡು ರೀತಿಯ ಲಾಭಗಳಾಗತ್ತೆ. ಒಂದು ವಿಶ್ರಾಂತಿ ಸಿಗುತ್ತೆ, ಇನ್ನೊಂದು ಆಧ್ಯಾತ್ಮಿಕ ಬೆಳವಣಿಗೆ ಸಿಗುತ್ತೆ. ಆಮೇಲೆ ಆ ಸಂದರ್ಭದಲ್ಲಿ ಇನ್ನೂ ಒಂದು ಮಾತು ಹೇಳಿ, ಇನ್ನೂ ಒಂದು ವಾಕ್ಯ ಹೇಳಿದಾರೆ ಧ್ಯಾನ ಕಸ್ತೂರಿನಲ್ಲಿ. ಹೆಣ್ಣು ಮಕ್ಕಳು 3 ದಿನದ ಮೈಲಿಗೆ ಅಂತ ಕೂಡಿಸಿದಾಗ ಮಾಡುವಂತ ಧ್ಯಾನ ಬೇರೆಯವರು ಮಾಡುವಂತ, ಗಂಡಸರು ಮಾಡುವಂತ ಧ್ಯಾನಕ್ಕೆ 1 ತಿಂಗಳಿಗೆ ಸಮ ಅಂತ ಹೇಳಿದ್ದಾರೆ. ಅಂದ್ರೆ ಅವರು 30 ಡೇಸ್ ಅಲ್ಲಿ ಏನೊಂದು ಧ್ಯಾನದ ಒಂದು ಲಾಭ ಪಡ್ಕೋಬಹುದು, ಅದನ್ನ ಸ್ತ್ರೀಯರು ಕೇವಲ ಈ 3 ದಿನಗಳಲ್ಲಿ ಇದು ಪ್ರಾಪಂಚಿಕವಾದ ಇದರಿಂದ ಮೈಲಿಗೆ ಹೆಸರಲ್ಲಿ ಆಚೆ ಇರೋದ್ರಿಂದ ಸಂಪೂರ್ಣವಾಗಿ ಧ್ಯಾನದಲ್ಲಿ ತಗೊಂಡು ಆ 30 ದಿವಸದ ಲಾಭನ 3 ದಿವಸದಲ್ಲಿ ಪಡ್ಕೋಬಹುದು ಅಂತ ಧ್ಯಾನ ಕಸ್ತೂರಿನಲ್ಲಿ ಹೇಳಿದ್ದಾರೆ. ಪೂಜೆ ಮಾಡೋದು ಕುಳಿತ ಭಂಗಿಯಲ್ಲೇ, ಅದು ಪೀಠದ ಮೇಲೇನೆ, ಪೂರ್ವಕ್ಕೆ ಅಥವಾ ಉತ್ತರಕ್ಕೆ ಮುಖ ಮಾಡಿ ಕೂತ್ಕೊಂಡು ಮಾಡುವಂಥದ್ದು. ಆದ್ರೆ ಧ್ಯಾನವನ್ನ ಪ್ರಯಾಣದಲ್ಲೂ, ಪ್ರಯಾಣ ಮಾಡುವಾಗ್ಲೂ ಚಪ್ಲಿ ಅಥವಾ ಶೂ ಧರಿಸಿನೂ ಕೂಡ ಮಾಡ್ಕೋಬಹುದು, ಧ್ಯಾನದಲ್ಲಿ ತೊಡಗ್ಬೋದು. ಇಲ್ಲಿ ನಾವು ನೋಡೋದು ಬರೀ ಉಸಿರನ್ನ ಮಾತ್ರ. ಪೀಠದ ಅವಶ್ಯಕತೆ ಇಲ್ಲ, ದಿಕ್ಕನ್ನ ನೋಡಿ ಕೂತ್ಕೋಬೇಕಾಗಿಲ್ಲ. ಪೂಜೆ ಹೆಸರಿನಲ್ಲಿ ಬಲಿ, ಹಿಂಸೆ, ಪ್ರಾಣ ಹತ್ಯೆ ಮಾಡೋ ಮೂಲಕ ಪಾಪ ಮಾಡೋದು ಮುಂದುವರಿತಾನೆ ಇರುತ್ತೆ. ಧ್ಯಾನದಲ್ಲಿ ಜೀವ ಅಥವಾ ಪ್ರಾಣವನ್ನ ಗೌರವಿಸಿ ಮಾಂಸಾಹಾರ ಸೇವನೆಯನ್ನ ತ್ಯಜಿಸಿ ಅಹಿಂಸಾ ಮಾರ್ಗವನ್ನ ಪಾಲಿಸ್ತಾ ಪಾಪ ಮುಕ್ತರಾಗಬಹುದು. ನಮ್ಮ ಕಷ್ಟ ಪರಿಹಾರಕ್ಕೆ ಆ ಪ್ರಾಣಿಗಳ ಜೀವ ತೆಗೆದು ಬಲಿ ಕೊಡೋದು ಯಾವ ನ್ಯಾಯ, ಯಾವ ರೀತಿಯ ಆರಾಧನೆ? ಪೂಜೆಗಳಿಂದ ಅನಾರೋಗ್ಯ, ದುಃಖ, ಬಾಧೆಗಳಿಗೆ ಶಾಶ್ವತವಾದ ಮುಕ್ತಿ ಇಲ್ಲ. ಪೂಜೆಗಳಿಂದ ದುಃಖ ರಾಹಿತ್ಯ ಸ್ಥಿತಿ ಸಿಗೋಲ್ಲ. ಧ್ಯಾನದಿಂದ ಶಾಶ್ವತವಾದ ಶಾರೀರಿಕ ಹಾಗೂ ಮಾನಸಿಕ ಆರೋಗ್ಯ ಲಭ್ಯ. ಬುದ್ಧ ತಾನು ಜ್ಞಾನೋದಯವನ್ನ ಪಡ್ಕೊಂಡ್ಮೇಲೆ ದುಃಖ ಕುರಿತು ಅವನ ಘೋಷವಾಕ್ಯಗಳು ಏನಾಗಿತ್ತು ಅಂದ್ರೆ 4 ಅದನ್ನ ಚತುರಾರ್ಯ ಸತ್ಯಗಳು ಅಂತ ಹೇಳ್ತಾರೆ. ದುಃಖ ಸತ್ಯ, ದುಃಖ ಕಾರಣ ಸತ್ಯ, ದುಃಖ ನಿವಾರಣೆ ಸತ್ಯ, ದುಃಖ ನಿವಾರಣಾ ವಿಧಾನ ಸತ್ಯ. ಅದ್ಯಾವುದೋ ನಿವಾರಣಾ ವಿಧಾನ ಆನಾಪಾನಸತಿ ಧ್ಯಾನ. ಈ ಒಂದು ಅನುಭವ ಪಡ್ಕೊಳ್ಳಕ್ಕೆ ಸಾಧ್ಯ ಆಗಿದ್ದು ಧ್ಯಾನದಿಂದ. ದೇವ್ರ ಹತ್ರ ಪಾಹಿಮಾಂ ಪಾಹಿಮಾಂ ಅಂದ್ರೆ ಆಪತ್ತುಗಳಿಂದ ಕಾಪಾಡು ಕಾಪಾಡು ಅಂತ ಭಕ್ತ ಬೇಡ್ತಾನೆ ಇರ್ತಾನೆ. ಧ್ಯಾನದ ಮೂಲಕ ಯಾವುದೇ ಕಷ್ಟಗಳನ್ನ ಎದುರಿಸಕ್ಕೆ, ಆಪತ್ತುಗಳಿಂದ ರಕ್ಷಿಸಿಕೊಳ್ಳಕ್ಕೆ ಮಾನವ ತನ್ನ ಆಂತರ್ಯದಲ್ಲಿರೋ ಶಕ್ತಿ ಸಾಮರ್ಥ್ಯಗಳನ್ನ ಬಳಸಕ್ಕೆ ಸಮರ್ಥನಾಗ್ತಾನೆ. ಧ್ಯಾನದಿಂದ ಇಚ್ಛಾಶಕ್ತಿ, ವಿಲ್ ಪವರ್ ವೃದ್ಧಿಸುತ್ತೆ. ನಾನು ದೇಹ ಮಾತ್ರ ಅಂತ ಪರಿಗಣಿಸೋದು ಅಜ್ಞಾನ. ನಾನು ಏನ್ ಬೇಕಾದ್ರೂ ಮಾಡಬಹುದು ಅನ್ನೋ ಅನಿಸಿಕೆಯಿಂದ, ಭ್ರಮೆಯಿಂದ ತಪ್ಪಾದಾಗ ತಪ್ಪು ಕಾಣಿಕೆ ಅಂತ ಹುಂಡಿಗೆ ಹಾಕಿದ್ರೆ ಆಯ್ತು ಅನ್ನೋ ಭಾವನೆ ಇರುತ್ತೆ. ಅಜ್ಞಾನದಲ್ಲಿದ್ದಾಗ ಮೂಢನಂಬಿಕೆಗಳಿಗಾಗಿ ಯಾರ್ಯಾರು ಏನೇನ್ ಪೂಜೆಗಳನ್ನು ಹೇಳಿರ್ತಾರೋ ಎಲ್ಲ ಮಾಡಿರ್ತಾರೆ. ಧ್ಯಾನದ ಮೂಲಕ ದೇಹವನ್ನ ಹೊಂದಿರೋ ಆತ್ಮ ಅಂತ ಅರಿಯೋದು, ಆತ್ಮ ಶಾಶ್ವತ ಅನ್ನೋ ಆಧ್ಯಾತ್ಮಿಕ ಸತ್ಯ ಹಾಗೂ ಜ್ಞಾನ. ನಾವೇನ್ ತಪ್ಪು ಮಾಡಿದ್ರು ಅದು ಹಿಂತಿರುಗಿ ನಮ್ಗೇ ಬರುತ್ತೆ.
ಕರ್ಮಗಳನ್ನು ಅನುಭವಿಸಿಯೇ ತೀರ್ಬೇಕು ಅನ್ನೋ ಜ್ಞಾನ ಧ್ಯಾನದಲ್ಲಿ ಬರುತ್ತೆಯೇ ಹೊರತು ಪೂಜೆಗಳಿಂದ ಬರೋಲ್ಲ. ತಪ್ಪು ಕಾಣಿಕೆ ಪರಿಹಾರ ಅಲ್ಲ, ಕರ್ಮಗಳನ್ನ ಅನುಭವಿಸಿಯೇ ತೀರ್ಬೇಕು. ಅದಕ್ಕೆ ಪತ್ರಿ ಸರ್ ಒಂದು ಉದಾಹರಣೆ ಕೊಟ್ಟಿದ್ರು. ಒಂದು ಕೊಲೆ ಮಾಡ್ಬಿಟ್ಟು 2 ಲಕ್ಷ ತಗೊಂಡು ಹೋಗಿ ತಿರುಪ್ತಿ ಹುಂಡಿನಲ್ಲಿ ಹಾಕ್ಬಿಟ್ರೆ ಅವ್ನು ಮಾಡಿರೋ ಕೊಲೆ ಪರಿಹಾರ ಆಯ್ತು ಅಂತಲ್ಲ, ಅವನ ಅಪರಾಧಿ ಅಂತ ಅಲ್ಲ ಅಂತಲ್ಲ. ಅವನು ಹಾಕಿರೋ 2 ಲಕ್ಷದ ಹುಂಡಿಗೆ ಹಾಕಿರೋ ಹಣದಿಂದ ಅವ್ರ ಅನ್ನದಾನ ದೇವಸ್ಥಾನದವ್ರು ಮಾಡಿದ್ರೆ ಅದರಲ್ಲಿ 0.0002% ಮಾತ್ರ ಅನ್ನದಾನದ ಪುಣ್ಯ ಸಿಗುತ್ತೆ ಹೊರತು ಅವನಿಗೆ ಮತ್ತೊಂದು ಜನ್ಮದಲ್ಲಿ ಅವನ ಕೊಲೆನೇ ಆಗಿ ತೀರ್ಬೇಕಾಗತ್ತೆ. ಅವನ ಜೀವನದಂತ್ಯ ಅದರಲ್ಲೇ ಆಗ್ಬೇಕಾಗಿರುತ್ತೆ. ಅದರಿಂದ ಒಂದು ಕೊಲೆ ಮಾಡ್ಬಿಟ್ಟು ಅದಕ್ಕೆ 2 ಲಕ್ಷ ದುಡ್ಡು ಹೊಂಡಿಗೆ ಹಾಕೋದು ಪರಿಹಾರ ಅಲ್ಲ ಅನ್ನೋದನ್ನ ಹೇಳಿದ್ರು. ಪೂಜೆ ಎಡಮೆದುಳಿನ ಚಟುವಟಿಕೆ, ಲೆಫ್ಟ್ ಬ್ರೈನ್ ಆಕ್ಟಿವಿಟಿ. ಧ್ಯಾನ ಬಲಮೆದುಳಿನ ಆಕ್ಟಿವಿಟಿ, ರೈಟ್ ಬ್ರೈನ್ ಆಕ್ಟಿವಿಟಿ, ಮೆಡಿಟೇಷನ್. ಎಡಮೆದುಳು ತಾರ್ಕಿಕ ಮೆದುಳು, ಬಲಮೆದುಳು ಆಧ್ಯಾತ್ಮಿಕ ಮೆದುಳು. ಅದನ್ನ ಲಾಜಿಕಲ್ ಬ್ರೈನ್, ಬಲಮೆದುಳನ್ನ ಸ್ಪಿರಿಚುವಲ್ ಬ್ರೈನ್ ಅಂತಾರೆ. ಪೂಜೆಯನ್ನ ಎಚ್ಚರ ಸ್ಥಿತಿಯಲ್ಲಿ ಮಂತ್ರ ಪಠನೆ ಮಾಡೋದ್ರಿಂದ ನಮ್ಮ ಇರುವಿಕೆ ಭೌತ ಸ್ಥಿತಿಗೆ ಸೀಮಿತವಾಗಿರುತ್ತೆ. ಆದ್ರೆ ಧ್ಯಾನದ ಮೂಲಕ ನಡೆಯೋ ನಿಶ್ಶಬ್ದದ ಕ್ರಿಯೆಯಿಂದ ಸಹಜವಾದ ಉಸಿರಾಟವನ್ನು ಗಮನಿಸೋ ಕ್ರಿಯೆಯ ಮೂಲಕ ಬದಲಾದ ಆಧ್ಯಾತ್ಮಿಕ ಪ್ರಜ್ಞಾ ಸ್ಥಿತಿಗಳನ್ನ ಅಂದ್ರೆ ಆಲ್ಟರ್ಡ್ ಸ್ಟೇಟ್ಸ್ ಆಫ್ ಕಾನ್ಶಿಯಸ್ನೆಸ್ ನ ತಲುಪಬಹುದು. ಅಂದ್ರೆ ಎಚ್ಚರ ಸ್ಥಿತಿಯಿಂದ ಅಂದ್ರೆ ಕಾನ್ಶಿಯಸ್ ಸ್ಟೇಟ್ ಇಂದ ಸಬ್ ಕಾನ್ಶಿಯಸ್, ಸೂಪರ್ ಕಾನ್ಶಿಯಸ್, ಸುಪ್ರಾ ಕಾನ್ಶಿಯಸ್ ಸ್ಟೇಟ್ ಅನ್ನ ತಲುಪಬಹುದು. ಅಂದ್ರೆ ಸ್ವಪ್ನ, ಸುಷುಪ್ತಿ ಹಾಗೂ ತುರಿಯ ಸ್ತರಗಳಿಗೆ ಏರಿ ಆಧ್ಯಾತ್ಮಿಕ ಅನುಭವಗಳನ್ನ ಪಡಿಬಹುದು. ಅದನ್ನೇ ವೈಜ್ಞಾನಿಕವಾಗಿ ಮಿದುಳಿನ ಕಂಪನಗಳಾದ ಆಲ್ಫಾ, ತೀಟಾ ಅಂಡ್ ಡೆಲ್ಟಾ ಸ್ಟೇಟ್ಸ್ ಆಫ್ ಕಾನ್ಶಿಯಸ್ನೆಸ್ ಅನ್ನೋದು. ಸ್ವಪ್ನ ಸ್ಥಿತಿಯ ನಂತರದ ಸ್ಥಿತಿ ಸುಷುಪ್ತಿ. ಸುಷುಪ್ತಿಯಲ್ಲಿ ಯಾವ ಕನಸು ಬೀಳೋದಿಲ್ಲ, ಯಾವ ಅನುಭವನೂ ಆಗೋದಿಲ್ಲ. ತದನಂತರದ ಸ್ಥಿತಿ ತುರಿಯ ಅನ್ನೋ ಸ್ಥಿತಿ. ಆ ಸ್ಥಿತಿಯಲ್ಲಿ ಚೈತನ್ಯ ಸ್ವರೂಪದಲ್ಲಿ ಆತ್ಮ ಪ್ರಜ್ಞೆಯಲ್ಲಿರೋ ಸ್ಥಿತಿಯಲ್ಲಿ ಧ್ಯಾನದಿಂದ ಮಾತ್ರ ಲಭ್ಯ ಆಗುವಂತ ಆ ಸ್ಥಿತಿನಲ್ಲಿ ನಮ್ಗೆ ಅತ್ಯುತ್ತಮ ಆಧ್ಯಾತ್ಮಿಕ ಬೆಳವಣಿಗೆ ಆಗತ್ತೆ. ಪೂಜೆನಲ್ಲಿ ತೊಡಗಿದಾಗ ಎಚ್ಚರ ಸ್ಥಿತಿಲೇ ಇರೋದ್ರಿಂದ ಮೆದುಳಿನ ತರಂಗಗಳು ಬೀಟಾ ಸ್ಥಿತಿನಲ್ಲೇ ಇರುತ್ತೆ, ಆಲೋಚನೆಗಳ ಜೊತೆಗಳಲ್ಲೇ ಇರುತ್ತೆ, ಇಂದ್ರಿಯಗಳ ಜೊತೆನೆ ಇರುತ್ತೆ. ಆದ್ರೆ ಧ್ಯಾನದ ಮೌನ ನಿಶ್ಶಬ್ದದ ಸ್ಥಿತಿಯಲ್ಲಿದ್ದಾಗ, ಇಂದ್ರಿಯಗಳು ಕಾರ್ಯನಿರತವಾಗಿರದೇ ಇದ್ದಾಗ ಮೆದುಳಿನ ತರಂಗಗಳು ಆಲ್ಫಾ ಸ್ಥಿತಿ ಅಂದ್ರೆ ಸುಪ್ತ ಪ್ರಜ್ಞಾ ಸ್ಥಿತಿಗೆ, ಅರೆನಿದ್ರಾ ಸ್ಥಿತಿಗೆ ಬರುತ್ತೆ ಅನ್ನೋದು ವೈಜ್ಞಾನಿಕವಾಗಿ ಕೂಡ ಸಾಬೀತಾಗಿದೆ. ಎಷ್ಟೋ ಜನ ಕೇಳ್ತಾರೆ, ನಾ ಧ್ಯಾನ ಕೂತಿದ್ರೆ ನಂಗೆ ನಿದ್ದೆ ಬಂದ್ಬಿಟ್ಟಿರುತ್ತೆ, ಅದ್ ನಿದ್ದೇನೋ ಧ್ಯಾನನೋ ಅಂತ ಗೊತ್ತಾಗಲ್ಲ ಅಂತ ಹೇಳ್ತಾರ. ಅವರು ಇಂದ್ರಿಯ ಸ್ಥಿತಿಯಿಂದ ಬೀಟಾ ಸ್ಥಿತಿಯಿಂದ ಆಲ್ಫಾ ಸ್ಥಿತಿ ಅರೆ ನಿದ್ರಾ ಸ್ಥಿತಿ ಬರುತ್ತೆ. ಆದ್ರೆ ಅವರ ಬೆನ್ನು ನೆಟ್ಟಿಗಿದ್ದಾಗ ನಾ ಧ್ಯಾನ ಕೂತಿದ್ದೀನಿ ಅನ್ನೋ ಅರಿವಿನಲ್ಲಿದ್ದಾಗ ಧ್ಯಾನದ ಲಾಭ ಅದ್ರಲ್ಲಿ ಸಿಗುತ್ತೆ ಅನ್ನೋದು ವೈಜ್ಞಾನಿಕವಾಗಿ ಕೂಡ ಬಹಳಷ್ಟು ಪ್ರಯೋಗಗಳನ್ನ ಮಾಡಿ ತಿಳಿದಿದ್ದಾರೆ. ಅದು ಪ್ರೂವ್ ಆಗಿದೆ. ಆಗ ಮನಸ್ಸು ಅತಿ ಶಕ್ತಿಶಾಲಿ. ಉಪಾಸನಾ ಮಾರ್ಗದಲ್ಲಿ ಮಂತ್ರದ ಘೋಷ, ವೇದ ಘೋಷ ಇರುತ್ತೆ, ಮಂತ್ರೋಪದೇಶ ಇರುತ್ತೆ, ಮಂತ್ರ ದೀಕ್ಷೆ ಇರುತ್ತೆ. ಪೂಜೆನಲ್ಲಿ ಸುವಾಸನಾ ಭರಿತ ಪತ್ರೆಗಳನ್ನ, ಬಣ್ಣ ಬಣ್ಣದ ಹೂಗಳನ್ನ ಬಳಸೋದ್ರಿಂದ ಸ್ವಲ್ಪ ಮಟ್ಟಿಗೆ ಸಹಜ ಪ್ರಕೃತಿಯ ವೈದ್ಯಮಯ ರಂಗುಗಳು, ಕಾಮನಬಿಲ್ಲಿನ 7 ಬಣ್ಣಗಳು ನಮ್ಗೆ ಸಿಗುತ್ತೆ. ಮಾನವನ ದೇಹದಲ್ಲಿರೋ 7 ಚಕ್ರಗಳು ಕೂಡ ಇದೇ ಒಂದು ಅನುಕ್ರಮದಲ್ಲಿ ವಿಬ್ಗಯಾರ್ ಅಂತ ಇರೋದ್ರಿಂದ ಸಕ್ರಿಯಗೊಳಿಸಕ್ಕೆ ತಕ್ಕ ಮಟ್ಟಿಗೆ ಸಹಾಯ ಮಾಡುತ್ತೆ. ನಮ್ಮ ಕಾಂತಿ ವಲಯದ ಮೇಲೂ ಕೂಡ ಪ್ರಭಾವ ಬೀರ್ಬೋದು. ಆದ್ರೆ ಆನಾಪಾನಸತಿ ಧ್ಯಾನದಲ್ಲಿ ಲಭ್ಯವಾಗುವಂತ ಆ ವಿಶ್ವಶಕ್ತಿ ಮಾನವನ ಎಲ್ಲವನ್ನ ಅಂದ್ರೆ ಎಲ್ಲಾ ವರ್ಣಮಯ ಚಕ್ರಗಳನ್ನ, ನಾಡಿಗಳನ್ನ, ಸೂಕ್ಷ್ಮ ಶರೀರಗಳನ್ನ, ಎಲ್ಲಾ ಸೂಕ್ಷ್ಮ ರಚನೆಯನ್ನ ನೇರವಾಗಿ ಶುದ್ಧೀಕರಿಸುತ್ತೆ, ಶಕ್ತೀಕರಿಸುತ್ತೆ ಹಾಗೂ ಸಕ್ರಿಯವಾಗಿಸುತ್ತೆ. ಮಾನವನ ಕಷ್ಟ ಕಾರ್ಪಣ್ಯಗಳಿಗೆ, ಕಾಯಿಲೆಗಳಿಗೆ ಅವರ ಹಿಂದಿನ ಜನ್ಮಗಳ ಕರ್ಮಗಳು, ಅವರ ತಪ್ಪು ಭಾವನೆಗಳು, ನಡವಳಿಕೆಗಳೇ ಕಾರಣ. ಅದನ್ನೇ ಪತ್ರಿ ಸರ್ ಯಾವಾಗ್ಲೂ ಹೇಳ್ತಾ ಇದ್ರು, ವಿ ಕ್ರಿಯೇಟ್ ಅವರ್ ರಿಯಾಲಿಟಿ ಅಂತ. ಪೂರ್ವ ಜನ್ಮದ ಅರಿವೇ ಇಲ್ದೆ, ಆತ್ಮಜ್ಞಾನನೇ ಇಲ್ದೆ, ಕರ್ಮ ಸಿದ್ಧಾಂತದ ಅರಿವೇ ಇಲ್ದೆ ಪೂಜೆಗಳಿಂದ ಕರ್ಮನ ಕಳ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಅದೇ ತರಹ ಪಿತೃದೋಷ, ಪಿತೃಶಾಪ ಪರಿಹಾರಕ್ಕೆ ಜ್ಯೋತಿಷಿಗಳ ಸಲಹೆಯಂತೆ ಪೂಜೆಗಳು ಮಾಡಿಸೋದನ್ನ ಕೇಳಿದೀವಿ, ಮಾಡಿರೋರನ್ನು ನೋಡಿದಿವೆ ಹೊರತು 100ಕ್ಕೆ 100 ಭಾಗ ದೋಷಗಳ ಪರಿಹಾರವಾಗಿ ಕಷ್ಟ ಕಾರ್ಪಣ್ಯಗಳಿಂದ ಹೊರಬಂದಿದ್ದನ್ನ, ಕಾಯಿಲೆಗಳಿಂದ ಹೊರಬಂದಿದ್ದನ್ನ, ಮಾನಸಿಕ ಅಸ್ವಸ್ಥತೆಯಿಂದ ಹೊರಬಂದಿದ್ದನ್ನ ನಾನಂತೂ ನೋಡಿಲ್ಲ, ಕೇಳಿಲ್ಲ. ಆದರೆ ಧ್ಯಾನದ ಮೂಲಕ ಆ ಒಂದು ಹುಣ್ಣಿಮೆ ಅಮಾವಾಸ್ಯೆನಲ್ಲಿ ತೊಂದರೆಗಾಗ್ತಾ ಇದ್ದಂತ ಮಕ್ಕಳಿಗೆ ಧ್ಯಾನ ಕಲಿಸಿ ಶಿವಮೊಗ್ಗದಲ್ಲಿ 2 ಹುಡುಗರನ್ನ ನಾರ್ಮಲ್ ಸ್ಥಿತಿಗೆ ನಾವು ತರಕ್ಕೆ ಸಾಧ್ಯ ಆಗಿದೆ. ನಾವು ತರೋದು ಅಂದ್ರೆ
ನಾವು ಧ್ಯಾನ ಅಂತ ತೋರಿಸಿದೀವಿ, ಆದ್ರೆ ಅವ್ರು ಔಷಧಿ ತಗೊಳ್ತಾ ಇದ್ದವರು ಔಷಧಿಯನ್ನ ಬಿಟ್ಟು ಸಹಜ ಸ್ಥಿತಿಗೆ ಬಂದಿದ್ ನೋಡಿದೀವಿ. ಕ್ಯಾನ್ಸರ್ ವಾಸಿಯಾಗಿದ್ ನೋಡಿದೀವಿ. ಸೋರಿಯಾಸಿಸ್, ಬೆನ್ನುಹುರಿ ಸಮಸ್ಯೆ, ಮೈಗ್ರೇನ್ ತಲೆನೋವು, ಅಸ್ತಮಾ, ಖಿನ್ನತೆ ಇವೆಲ್ಲ ವಾಸಿ ಆಗಿರೋದನ್ನ ನೋಡಿದೀನಿ. ಅದೇ ಪೂಜೆಯಿಂದ ಇವೆಲ್ಲ ವಾಸಿ ಆಗಲ್ಲ. ನನಗೆ 5-6 ತಿಂಗಳ ಆನಾಪಾನಸತಿ ಧ್ಯಾನದಿಂದ 25 ವರ್ಷದ ಮೈಗ್ರೇನ್ ತಲೆನೋವು ಸಂಪೂರ್ಣ ವಾಸಿ ಆಯ್ತು. ಕಿರ್ನಾಲ್ಗೆ ಗಂಟ್ಲ ಆಪರೇಷನ್ ಮಾಡಿದಾಗ ಕಿರ್ನಾಲ್ಗೆನು ಇನ್ಫೆಕ್ಷನ್ ಆಗಿದೆ ಅಂತ ಕಿರ್ನಾಲ್ಗೆನ ಸ್ಲಿಪ್ ಮಾಡಿದ್ರು. ಅಂದ್ರೆ ಸ್ವಲ್ಪ ಭಾಗನ ತೆಗೆದುಹಾಕಿದ್ಮೇಲೆ ನನ್ನ ಧ್ವನಿ ಹೊಟ್ಟೋಯ್ತು. 3 ತಿಂಗಳು ಧ್ಯಾನನೇ ವಾಯ್ಸೇ ಇರ್ಲಿಲ್ಲ. 3 ತಿಂಗಳ ಧ್ಯಾನದಿಂದ, ಸಂಕಲ್ಪದಿಂದ, ಸ್ವಯಂ ಸಲಹೆಯಿಂದ ಮತ್ತೆ ಬಂದಿದೆ ನನ್ಗೆ ಧ್ವನಿ. 4ನೇ ಡಿಗ್ರಿಗೆ ಜಾರಿದ ಗರ್ಭಕೋಶ 4 ತಿಂಗಳ ಸತತ ಧ್ಯಾನದಿಂದ, ಸುಪ್ತ ಪ್ರಜ್ಞಾ ಮನಸ್ಸಿನ ಶಕ್ತಿಯಿಂದ, ಸ್ವಯಂ ಸಲಹೆಯಿಂದ, ಆಪರೇಷನ್ ಇಲ್ದೇನೆ ತನ್ನ ಸ್ವಸ್ಥಾನಕ್ಕೆ ಹೋಗಿ ಸೇರಿದ್ದಲ್ದೆ ಇವತ್ತಿಗೂ ಕೂಡ ಆರೋಗ್ಯವಾಗಿದೆ. ನಂಗೀಗ 73 ವರ್ಷ. ಅದನ್ನ ಹೆಮ್ಮೆಯಿಂದ ಹೇಳ್ಕೊತೀನಿ. ಇದಕ್ಕಿಂತ ಸಾಕ್ಷಿ ಬೇಕಾ ಅಂತ. ನನ್ನ ಆತ್ಮಗುರುಗಳಾದ ಪತ್ರಿ ಸರ್ ಅವ್ರಿಗೆ ನಾನು ಈ ವಿಚಾರನ ತಿಳಿಸಿದಿಕ್ಕೆ ಅವ್ರು ಹೇಳಿದ್ರು, ಧ್ಯಾನದಿಂದ ಆರೋಗ್ಯ ಪಡ್ಕೊಂಡ ನಿನ್ನ ಧ್ಯಾನಾನುಭವನ ಇಡೀ ಪ್ರಪಂಚಕ್ಕೆ ತಿಳಿಸ್ಬೇಕು. ಫಿಸಿಕಲ್ ಲೆವೆಲ್ ಅಲ್ಲಿ ಇದ್ದಂತ ಪ್ರಾಬ್ಲಮ್ ನ ನೀನ್ ಎನರ್ಜಿ ಲೆವೆಲ್ ಅಲ್ಲಿ ಅದನ್ನ ವಾಸಿ ಮಾಡ್ಕೊಂಡಿದೀಯ ಧ್ಯಾನದ ಮೂಲಕ. ಯಾವಾಗ ಯಾವುದೇ ವೇದಿಕೆಯಲ್ಲಿ ನಿಂತರೂ ಕೂಡ ಇದನ್ನ ನೀನು ಘಂಟಾಘೋಷವಾಗಿ ವೈದ್ಯಕೀಯ ವಿಜ್ಞಾನಕ್ಕೆ ಚಾಲೆಂಜ್ ಅಂತ ಹೇಳಲೇಬೇಕು. ಯಾಕೆಂದ್ರೆ ಪಾಪ್ಸ್ಮಿಯರ್ ಟೆಸ್ಟ್ ಮಾಡಿರೋದು, ಬಯಾಪ್ಸಿ ಮಾಡಿರೋದು ರಿಪೋರ್ಟ್ ಇದೆ. ಅದನ್ನ ನಾನು ಪ್ರೂಫ್ ಆಗಿ ಇಟ್ಕೊಂಡಿದೀನಿ. ಇವತ್ತು ಫಿಸಿಕಲ್ ಆಗಿ ಚೆಕ್ ಮಾಡಿದ್ರೆ ಗರ್ಭಕೋಶನು ಫಿಸಿಕಲ್ ಆಗಿ ಆರೋಗ್ಯವಾಗಿತ್ತೆ. ಹಾಗಾಗಿ ಇಂಥ ಒಂದು ಆಧ್ಯಾತ್ಮಿಕ ವಿಜ್ಞಾನದ ಮೂಲಕ, ಧ್ಯಾನದ ಮೂಲಕ ಮನೋ ಸಂಬಂಧಿತ ಹಾಗೂ ಆತ್ಮ ಸಂಬಂಧಿತ ರೋಗ ರೂಪದಲ್ಲಿರೋ ಕರ್ಮಗಳನ್ನ ಸವಸಕ್ಕೆ, ಕಳ್ಕೊಳ್ಳೋಕೆ ಸಾಧ್ಯ ಅನ್ನೋಕೆ ನಾನೇ ಜೀವಂತ ಸಾಕ್ಷಿ. ಅದನ್ನ ಪತ್ರಿ ಸರ್ ಇದನ್ನ ನೀನು ತಿಳ್ಕೋಬೇಕು, ಕಲಿಸ್ಬೇಕು, ಬೇರೆಯವ್ರಿಗೂ ಕಲಿಸ್ಬೇಕು ಅಂತ ಹೇಳ್ತಾ ಇದ್ರು ಅವ್ರು ನನ್ಗೆ. ಹಾಗಾಗಿ ಈ ಒಂದು ಸಮಸ್ಯೆಗಳಿಂದ ಮುಕ್ತರಾಗಬಹುದು ಅನ್ನೋದನ್ನ 1 ದಿನದ ಪ್ರಾತ್ಯಕ್ಷಿಕ ಶಿಬಿರದ ಮೂಲಕ ಕಲ್ಸ್ಕೊಡ್ತಾನೋ ಇದ್ದೀನಿ. ಪತ್ರಿ ಸರ್ ಹೇಳ್ದಾಗ್ಲಿಂದ ಆಸಕ್ತರು ನನ್ನನ್ನ 9844424727 ನಲ್ಲಿ ಅಥವಾ 9844768090 ಸಂಪರ್ಕಿಸಬಹುದು. ಪವಾಡಗಳನ್ನ, ಸಿದ್ಧಿಗಳನ್ನ ಮಾಡಕ್ಕೋಸ್ಕರ ಕಲಿಬೇಕಾಗಿಲ್ಲ. ದಿನನಿತ್ಯದ ಸಮಸ್ಯೆಗಳನ್ನ, ನಾವ್ ಎದುರಿಸೋ ಸಮಸ್ಯೆಗಳನ್ನ, ಏನೇನ್ ಮಾಡ್ಬೇಕು ಆ ಕೆಲಸಗಳನ್ನ ಮಾಡ್ಕೊಳಕ್ಕೆ, ಮಕ್ಕಳನ್ನ ನಿಯಂತ್ರಿಸಕ್ಕೆ, ಕೆಟ್ಟ ಚಟಗಳನ್ನ ಬಿಡಿಸಕ್ಕೆ ನಾವ್ ಯಾವ ರೀತಿಯಲ್ಲಿ ನಮ್ಮ ಜೀವನನ ಉತ್ತಮಗೊಳಿಸ್ಕೊಳ್ಬಹುದು ಧ್ಯಾನದ ಮೂಲಕ, ಸಂಕಲ್ಪಗಳ ಮೂಲಕ ಅನ್ನೋದನ್ನ ಕಲ್ಸ್ಕೊಡ್ತೀನಿ. ಖಂಡಿತ ಹೆಲ್ಪ್ ಆಗುತ್ತೆ ಇದು. ಪೂಜೆಯಿಂದ ಮಾನವನ ನಕಾರಾತ್ಮಕತೆ ಹಾಗೂ ಗುಣ ಸ್ವಭಾವಗಳು ಸಂಪೂರ್ಣವಾಗಿ ಹೋಗಲ್ಲ. ಪತ್ರಿ ಸರ್ ಅವರ ಆನಾಪಾನಸತಿ ಧ್ಯಾನ ಪುಸ್ತಕದಲ್ಲಿ ಹೇಳಿದ್ದಾರೆ, ತಕ್ಕ ಮಟ್ಟಿಗೆ ಅಹಂಕಾರ ಕಡಿಮೆ ಆಗ್ಬೋದು, ಆದ್ರೆ ಗುಣ ಸ್ವಭಾವಗಳಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆಗಳು ಬರ್ಬೋದು. ಆದ್ರೆ ಅವರಲ್ಲಿರುವಂತ ರಾಕ್ಷಸ ಗುಣಗಳು ಮಾಯವಾಗಿ ದೈವಿ ಗುಣಗಳಂತೂ ಬರಲ್ಲ. ಆದ್ರೆ ಧ್ಯಾನದಿಂದ ಗುಣ ಸ್ವಭಾವಗಳು ಬದಲಾಗುತ್ತೆ, ಅಹಂಕಾರ ನಾಶ ಆಗುತ್ತೆ, ನಮ್ಮಲ್ಲಿರೋ ನ್ಯೂನ್ಯತೆಗಳು ಶಕ್ತಿ ಸಾಮರ್ಥ್ಯವಾಗಿ ಮಾರ್ಪಾಡಾಗುತ್ತೆ, ರಾಕ್ಷಸ ಗುಣಗಳು ಮಾಯವಾಗಿ ದೈವಿ ಗುಣಗಳಾಗಿ ಪರಿವರ್ತನೆಗೊಳ್ಳುತ್ತೆ ಅಂತ ಪತ್ರಿ ಸರ್ ಹೇಳಿದ್ದಾರೆ. ಉಪಾಸನೆಯಲ್ಲಿ ಮಂತ್ರ ಶಕ್ತಿಯಿಂದ ಮಂತ್ರಘೋಷದ ಶಬ್ದ ತರಂಗಗಳು ತಕ್ಕ ಮಟ್ಟಿಗೆ ಸೂಕ್ಷ್ಮ ಶರೀರಗಳ ಮೇಲೆ ಪ್ರಭಾವ ಬೀರಬಹುದಾದ್ರೂ ನಮ್ಮ ದೇಹದ ಸುತ್ತ ಇರುವಂತ ಬೆಳಕಿನ ಪ್ರಾಣಮಯ ಕೋಶ ಅಂದ್ರೆ ಹ್ಯೂಮನ್ ಎನರ್ಜಿ ಫೀಲ್ಡ್ ಅಂತಾರೆ, ಅದನ್ನ HEF ಅಂತಾರೆ, ಆರ ಅಂತಾರೆ, ಪ್ರಭಾವಲಯ ಅಂತಾರೆ, ಸ್ವಲ್ಪ ಮಟ್ಟಿಗೆ ಸಕ್ರಿಯಗೊಳ್ಳಬಹುದೇ ವಿನಃ ನಾಡಿ ಶುದ್ಧಿಗೆ ಅವಕಾಶ ಪೂಜೆಯಿಂದ ಇಲ್ಲ. ಅಖಂಡ ಸುದೀರ್ಘ ಆನಾಪಾನಸತಿ ಧ್ಯಾನದಲ್ಲಿ ತೊಡಗಿದಾಗ, ಅದರಲ್ಲೂ ಆಲೋಚನಾ ರಹಿತ ಸ್ಥಿತಿಯಲ್ಲಿ ಲಭ್ಯವಾಗುವ ವಿಶ್ವಶಕ್ತಿ ಚೈತನ್ಯಕ್ಕೆ ಕಾಯ ಅನುಪಸ್ಸನದ ಹಂತದಲ್ಲಿ, ಅಂದ್ರೆ 72,000 ನಾಡಿಗಳು ಶುದ್ಧೀಕರಣ ಆಗೋ ಅಂತ ಒಂದು ಕ್ರಿಯೆ ನಡೆಯುವಾಗ ನಮ್ಮ ಅನುಭವಕ್ಕೂ ಬರುತ್ತದು. ಅದಕ್ಕೆ ನಾಡಿ ಮಂಡಲವನ್ನ ಶುದ್ಧೀಕರಿಸೋ ಶಕ್ತಿ ಇರೋದ್ರಿಂದ ಶಾರೀರಿಕ ಆರೋಗ್ಯ ಖಂಡಿತ ಲಭಿಸುತ್ತೆ. ಅಕ್ಯುಪ್ರೆಷರ್ ಸಿದ್ಧಾಂತದ ಪ್ರಕಾರ ಆಲ್ ಡಿಸೀಸಸ್ ಆರ್ ಐದರ್ ಬಿಕಾಸ್ ಆಫ್ ಲೀಕೇಜ್ ಆಫ್ ಎನರ್ಜಿ ಆರ್ ಬ್ಲಾಕೇಜ್ ಆಫ್ ಎನರ್ಜಿ. ಈ ಎನರ್ಜಿಯ ತಡೆ ಇರ್ಬೋದು ಅಥವಾ ಸೋರಿಕೆಯನ್ನ ಧ್ಯಾನದಲ್ಲಿ ಬರುವಂತ ವಿಶ್ವಶಕ್ತಿ ಚೈತನ್ಯ, ಕಾಸ್ಮಿಕ್ ಎನರ್ಜಿ ಭೇದಿಸುವಂತ ಶಕ್ತಿ ಇದೆ. ಹಾಗಾಗಿ ನಮ್ಗೆ ಆರೋಗ್ಯ ಸಿಗುತ್ತೆ. ಪೂಜೆ ಮಾಡಿದ್ರು ಪುನರ್ಜನ್ಮ ಕಟ್ಟಿಟ್ಟ ಬುತ್ತಿ. ಧ್ಯಾನದ ಮೂಲಕ ಮಾತ್ರ ಪಾಪ ಪುಣ್ಯ ಅತೀತರಾಗಿ, ಅಂದ್ರೆ ನಮ್ಗೆ ಮುಕ್ತಿ ಸಿಗ್ಬೇಕು ಅಂತಿದ್ರೆ, ಮೋಕ್ಷ ಸಿಗ್ಬೇಕು ಅಂತಿದ್ರೆ ಪಾಪನೂ ಇರಬಾರ್ದು, ಪುಣ್ಯನೂ ಇರಬಾರ್ದು. ಅದನ್ನ ಅತೀತರಾಗಿ ಅಂದ್ರೆ ಮೀರಿ ಜನನ ಮರಣ ಚಕ್ರದಿಂದ ಹೊರಗುಳಿಬಹುದು, ಮುಕ್ತಿ ಸಾಧಿಸಬಹುದು. ಉಪಾಸನಾ ಮಾರ್ಗದಲ್ಲಿ ಮಂತ್ರೋಪಾಸನೆಯೇ ಪ್ರಧಾನ. ಪೂಜೆಯ ಕೊನೆಯಲ್ಲಿ
ಆರಾಧಕ ಸ್ವರ ಮಂತ್ರ ಲೋಪ ದೋಷಗಳೇನಾದ್ರೂ ಆಗಿದ್ರೆ ಅದನ್ನ ಕ್ಷಮಿಸು ಅಂತ ಅಲ್ಲೊಂದು ಪ್ರಾವಿಷನ್ ಮಾಡ್ಕೊಂಡಿದ್ದಾರೆ. ಆದರೆ ಧ್ಯಾನದಲ್ಲಿ ಸ್ವರ ಮಂತ್ರ ಲೋಪ ದೋಷಗಳೇನು ಉಂಟಾಗಲ್ಲ, ಕ್ಷಮೆ ಬೇಡೋ ಅಂತ ಅವಕಾಶನೇ ಬರೋಲ್ಲ. ಪೂಜೆಯ ಕೊನೆಯ ಭಾಗ ಪ್ರದಕ್ಷಿಣೆ, ನಮಸ್ಕಾರ ಹಾಗೂ ಪಾಪಗಳನ್ನ ಮನ್ನಿಸುವಂತ ಶ್ಲೋಕದ ಮೂಲಕ ಕೇಳಿಕೊಳ್ಳೋದು ಇದೆ. ಹೇಗೆ ಕೇಳ್ಕೊತಾರೆ? ಯಾವ ಶ್ಲೋಕದ ಮೂಲಕ? ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರ ಕೃತಾನಿ ಚ ತಾನಿ ತಾನಿ ವಿನಶ್ಯಂತಿ ಪ್ರದಕ್ಷಿಣಂ ಪದೇ ಪದೇ ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮ ಪಾಪ ಸಂಭವ ತ್ರಾಹಿ ಮಾಂ ಕೃಪೆಯಾ ದೇವ ಶರಣಾಗತ ವತ್ಸಲ ಅಂತ ಕೇಳ್ಕೊತಾರೆ. ಇದರ ಅರ್ಥ ಏನು ಅಂದ್ರೆ, ನಾನು ಜನ್ಮ ಜನ್ಮಾಂತರಗಳಿಂದ ನಾನಾ ನೀಚ ಪಾಪಗಳನ್ನ ಮಾಡ್ಕೊಂಡು ಬಂದಿದ್ದೀನಿ. ಪದೇ ಪದೇ ಪ್ರದಕ್ಷಿಣೆಗಳನ್ನ ಹಾಕಿ ನನ್ನ ಪಾಪಕರ್ಮಗಳನ್ನ ಕಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಇನ್ನೂ ಪಾಪಗಳನ್ನ ಮಾಡೋ ಸಂಭವನೂ ಇದೆ. ನಾನು ನಿನಗೆ ಶರಣಾಗಿದ್ದೀನಿ, ನನ್ನ ಮೇಲೆ ಕೃಪೆ ಇಟ್ಟು ನನ್ನ ಪಾಪಗಳನ್ನ ಕಳಿಸು ಭಗವಂತ, ನನ್ನನ್ನ ಪಾಪಗಳಿಂದ ವಿಮುಕ್ತನನ್ನಾಗಿ ಮಾಡು ಅಂತ ಕೇಳ್ಕೊಳ್ಳೋದಿದೆ. ಇನ್ನೂ ಪಾಪಗಳನ್ನ ಮಾಡೋ ಸಂಭವನೂ ಇದೆ ಅಂತಂದ್ರೆ, ಪುಣ್ಯದ ಕೆಲಸ ಮಾಡಲ್ಲ, ನಾನು ಒಳ್ಳೆ ವ್ಯಕ್ತಿ ಆಗಲ್ಲ, ನಾನು ಪರಿವರ್ತನೆ ಆಗೋಲ್ಲ, ದೈವಿ ಗುಣಗಳನ್ನ ಬೆಳೆಸ್ಕೊಂಡು ಪುಣ್ಯ ಭಾಗ್ಯ ಸಂಪಾದನೆ ಮಾಡಲ್ಲ ಅಂತನ, ಅಥವಾ ಮಾಡಬಲ್ಲೆ ಅನ್ನೋ ನಂಬಿಕೆ ಇಲ್ವಾ, ಅಥವಾ ಪ್ರಯತ್ನ ಇಲ್ವಾ ನನಗೆ ಗೊತ್ತಿಲ್ಲ. ಹಾಗಾದ್ರೆ ಮಾನವ ಮಾಧವನಾಗೋಕೆ ಸಾಧ್ಯನೇ ಇಲ್ವಾ ಅಂತ ನನ್ಗನ್ಸುತ್ತೆ. ಯಾಕಂದ್ರೆ ಈ ಶ್ಲೋಕದಲ್ಲಿ ಎಲ್ಲಕ್ಕೂ ಪ್ರಾವಿಷನ್ ಮಾಡ್ಕೊಂಡಿದೆ. ಆದ್ರ ಪತ್ರಿ ಸರ್ ಹೇಳ್ತಾರೆ, ನೀವು ಸತ್ಕರ್ಮಗಳನ್ನ ಮಾನವ ಮಾಧವನಾಗ್ಬೇಕಾರೆ ನೀವು ಧ್ಯಾನ ಮಾಡಿದ್ರೆ ಆಗತ್ತೆ ಅನ್ನೋದಾದ್ರೆ, ಸಾಧ್ಯ ಅನ್ನೋದಾದ್ರೆ ನಾವು ಮಾಡ್ಬೇಕು. ಅದ್ರ ಬದಲಿಗೆ ಶ್ಲೋಕ ರೂಪದಲ್ಲೇನೆ ತಿದ್ದುಕೋತೀನಿ, ಸತ್ಕರ್ಮಗಳನ್ನ ಮಾಡ್ತೀನಿ, ಸನ್ಮಾರ್ಗದಲ್ಲಿ ನಡೀತೀನಿ, ವಿವೇಕದಿಂದ ಜೀವಿಸ್ತೀನಿ ಅಂತ ಸಂಕಲ್ಪನ ಮಾಡಬಹುದಿತ್ತು ಅಂತ ನನ್ನ ಅನಿಸಿಕೆ. ಮಂತ್ರಗಳ ಅರ್ಥ ಗೊತ್ತಿರಲ್ಲ ನಮ್ಗೆ, ಶ್ಲೋಕಗಳ ಅರ್ಥ ಗೊತ್ತಿಲ್ಲದೆ ಯಾಂತ್ರಿಕವಾಗಿ ಮಾಡೋದು, ಮಧ್ಯದಲ್ಲಿ ಮಮ ಅನ್ನಿ ಅಂತಾರೆ, ಮಮ ಮಮ ಅಂತ ಕೂತಿರ್ತಾರೆ ಹೊರತುನು ಏನ್ ಹೇಳ್ತಾ ಇದಾರೋ, ಏನ್ ಶ್ಲೋಕನ ಅರ್ಥ ಏನು ಯಾರಿಗೂ ಗೊತ್ತಿರೋದಲ್ಲ. ಧ್ಯಾನದಲ್ಲಿ ಮಾಡಿರೋ ಪಾಪಗಳನ್ನ ಕಳ್ಕೊಳ್ತೀವಿಯೇ ಹೊರತು ಇನ್ನು ಮುಂದೇನೋ ಪಾಪ ಮಾಡಬಹುದಾದ ಪಾಪ ಕರ್ಮಗಳಿಗೆ ಪ್ರಾವಿಷನ್ ಮಾಡ್ಕೊಳ್ಳೋ ಅವಕಾಶ ಇಲ್ಲ. ಕೋಟಿ ಪೂಜೆಗೆ ಸಮ ಸ್ತೋತ್ರ, ಕೋಟಿ ಸ್ತೋತ್ರಕ್ಕೆ ಸಮ ಜಪ, ಜಪ ಕೋಟಿಗೆ ಸಮ ಧ್ಯಾನ, ಧ್ಯಾನ ಕೋಟಿ ಸಮ ಲಯ ಅಂತಿದೆ. ಈ ಅರ್ಥ ಇರೋ ಶ್ಲೋಕ ಮಹಾಭಾರತದ ಉತ್ತರ ಗೀತಾ ಗ್ರಂಥದಲ್ಲಿದ್ದು, ಪೂಜೆಗಿಂತ ಧ್ಯಾನ ಎಷ್ಟು ಶ್ರೇಷ್ಠ ಅನ್ನೋದನ್ನ ತಿಳಿಸಿದೆ. ನನ್ನ ಆತ್ಮಗುರುಗಳಾದ ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿಯವರು ನನಗೆ ಕೊಟ್ಟಿದ್ದ ಉಪಾಸನೆಗೂ ವಿಪಸನ ಧ್ಯಾನಕ್ಕೂ ಇರೋ ವ್ಯತ್ಯಾಸವನ್ನ ಧ್ಯಾನದ ಮೂಲಕ ತಿಳಿಸು ಅನ್ನೋ ಟಾಸ್ಕ್ ಅನ್ನ ಶಿರಸಾ ವಹಿಸಿ ಪ್ರಯತ್ನ ಪೂರ್ವಕವಾಗಿ ಪ್ರಾಮಾಣಿಕವಾಗಿ ಸನಾತನ ಧರ್ಮ, ಪುರಾಣಗಳ ಹಾಗೂ ಕೆಲವು ಆಧ್ಯಾತ್ಮಿಕ ಗ್ರಂಥಗಳ ಆಧಾರದ ಮೇಲೆ ಮತ್ತಷ್ಟು ಅಂಶಗಳ ಸೇರ್ಪಡೆಯೊಂದಿಗೆ ಪೂರ್ಣಗೊಳಿಸಿ ಪತ್ರಿ ಸರ್ ಅವ್ರಿಗೆ ಈ ದಿನ ಕೂಡ ನಾನು ನನ್ನ ಒಂದು ಏನು ನಿಮ್ಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀನೋ ಅದನ್ನ ಅವ್ರಿಗೂ ಸಮರ್ಪಿಸ್ತಾ ಇದ್ದೀನಿ. ಈ ವಿಮರ್ಶಾತ್ಮಕ ವಿವರಣೆಗಳೆಲ್ಲವೂ ನನ್ನ ಗುರುಗಳು ನನಗೆ ಪ್ರಸಾದಿಸಿದ ಜ್ಞಾನ ಅನ್ಕೋತೀನಿ. ನನ್ನ ಧ್ಯಾನದಲ್ಲಿ ಸಂಗ್ರಹಿಸಿದ ಮಾಹಿತಿ ಹಾಗೂ ನನ್ನ ಜ್ಞಾನ ತೃಷೆಯಿಂದ ಆಧ್ಯಾತ್ಮಿಕ ಗ್ರಂಥಗಳ ಮೂಲಕ ನಾನು ಸಂಗ್ರಹಿಸಿರೋ ಮಾಹಿತಿಗಳು ಮಾತ್ರನೇ ಹೊರತು ಯಾವುದೇ ಚರ್ಚೆ ಭಿನ್ನ ಮತಕ್ಕೆ ವಿಷಯ ಅಲ್ಲ ಅಂತ ನಿಮ್ಮ ಹತ್ರ ಹೇಳ್ಕೊತಾ ಇದ್ದೀನಿ. ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು ಅಳವಡಿಸ್ಕೊಳ್ಳೋ ಹಂತದಲ್ಲಿ ಅಂತ ಹೇಳ್ತಾ ಹೇಳಕ್ ಇಷ್ಟಪಡ್ತೀನಿ. ಪತ್ರಿ ಸರ್ ಅವರು ಈ ಧ್ಯಾನ ಮಾರ್ಗವನ್ನ, ಜ್ಞಾನ ಮಾರ್ಗವನ್ನ, ಮುಕ್ತಿ ಮಾರ್ಗವನ್ನ, ಸತ್ಯ ಮಾರ್ಗವನ್ನ ನಮ್ಗೆಲ್ಲ ಇಡೀ ಭಾರತಕ್ಕೆ ಮಾತ್ರ ಅಲ್ದೇನೆ ವಿದೇಶಗಳಲ್ಲೂ ಧ್ಯಾನ ಪ್ರಚಾರ ಮಾಡೋ ಮೂಲಕ ಕೋಟ್ಯಾನು ಕೋಟಿ ಮಾನವರಿಗೆ ಪರಿಚಯಿಸಿ ಎಲ್ಲರನ್ನೂ ಧ್ಯಾನದಲ್ಲಿ ತೊಡಗಿಸೋ ಮೂಲಕ ಧ್ಯಾನ ಆಂದೋಲನ ನಡೆಸಿದ್ರು ಕೂಡ ಅವ್ರು ಯಾವತ್ತೂ ನಾನ್ ಧ್ಯಾನ ಗುರು ಅಂತ ಹೇಳ್ಕೊಂಡಿಲ್ಲ. ಅವರು ಯಾವುದೇ ಶಿಷ್ಯವರ್ಗವನ್ನ ಕಟ್ಲಿಲ್ಲ, ಯಾವುದೇ ಭೋಗ ಜೀವನನ್ನ ನಡೆಸಲಿಲ್ಲ, ಪಾದ ಪೂಜೆಗಳನ್ನ ಮಾಡಿಸ್ಕೊಳ್ಳಲಿಲ್ಲವಾದ್ರು ಅವರು ಗುರುಮಾರ್ಗದಲ್ಲೇ ಬಂದವರು, ಗುರುವಿನ ಮಾರ್ಗದರ್ಶನ ಪಡೆದವರು, ಗುರುವಾಕ್ಯ ಪರಿಪಾಲನೆ ಮಾಡಿದವರು. ಸದಾನಂದ ಯೋಗಿಗಳನ್ನ ನನ್ನ ಆತ್ಮಗುರು ಅಂತ ಬಹಳಷ್ಟು ಕಡೆ ಹೇಳ್ಕೊಂಡಿದ್ದಾರೆ, ಗೌರವಪೂರ್ವಕವಾಗಿ ಸಂಬೋಧಿಸ್ತಾ ಇದ್ರು. ಹಾಗಾಗಿ ನಿಮ್ಮೆಲ್ಲರ ಗುರುಗಳು ಪತ್ರಿ ಸರ್ ನಮಗೆ ಸರಿಯಾದ ಮಾರ್ಗದರ್ಶನವನ್ನ ಮಾಡಿ ವಿಪಸನಾ ಮಾರ್ಗದಲ್ಲಿ ನಮ್ಮನ್ನೆಲ್ಲ ತೊಡಗಿಸಿದ್ದಾರೆ. PSS ಮೂವ್ಮೆಂಟ್ ನಲ್ಲಿರೋರು, PSS ಅನ್ನ ಮುನ್ನಡೆಸ್ತಾ ಇರೋರು, ಪಿರಮಿಡ್ ಮಾಸ್ಟರ್ಸು, ಸರಿಯಾದ ಮೋಕ್ಷ ಮಾರ್ಗ ವಿಪಸನ ಮಾರ್ಗದಲ್ಲಿದ್ದೀವಿ ಅಂತ ನಮ್ಗೆ ಹೆಮ್ಮೆನೂ ಆಗತ್ತೆ. ಇನ್ನೊಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ. ಹೇಗೆ ಶ್ರೀರಾಮ ತ್ರೇತಾಯುಗದ ಯುಗ ಪುರುಷನಾಗಿದ್ನೋ, ಹೇಗೆ ಶ್ರೀಕೃಷ್ಣ ದ್ವಾಪರ ಯುಗದ ಯುಗ ಪುರುಷನಾಗಿದ್ನೋ, ಹಾಗೇನೆ ಈ ಕಲಿಯುಗಕ್ಕೆ ಪತ್ರಿ ಸರ್ ಅವರು ಯುಗ ಪುರುಷನಾಗಿ ಇದೇ ಸತ್ಯಯುಗ ಬಂದಾಗಿದೆ ಅಂತ ಹೇಳಿದ್ದಾರೆ. ಹಾಗಾಗಿ ಸತ್ಯಯುಗದಕ್ಕೂ ಕೂಡ ಅವರೇನೆ ಯುಗ ಪುರುಷರಾಗಿ ಇದೇ ಜನ್ಮದಲ್ಲಿ ಜೀವನ್ ಮುಕ್ತರಾಗಿ
ಮಾನವ ಕೋಟಿಗೆ ಪರಮ ಗುರುವಾಗಿ ಧ್ಯಾನ ಜಗತ್, ಪಿರಮಿಡ್ ಜಗತ್, ಶಾಕಾಹಾರ ಜಗತ್ ಅನ್ನೋ ಸಂಕಲ್ಪ ತೊಟ್ಟು ಅತಿ ಸುಭದ್ರವಾದ ಧ್ಯಾನದ ಅಡಿಪಾಯವನ್ನ ನಮ್ಗೆಲ್ಲ ಹಾಕೊಟ್ಟಿದ್ದಾರೆ. ಅತಿ ಸುಲಭ ಮಾರ್ಗವನ್ನ, ಪಿರಮಿಡ್ ಧ್ಯಾನ ಮಾರ್ಗವನ್ನ, ಅಹಿಂಸಾ ಮಾರ್ಗವನ್ನ ತೋರಿಸ್ಕೊಟ್ಟಿದ್ದಾರೆ. ಧ್ಯಾನ ಮಾರ್ಗಕ್ಕೆ ಬಂದ ನಾವೆಷ್ಟು ಪುಣ್ಯವಂತರು ಅಂತ ನನ್ಗನ್ಸುತ್ತೆ. ಪತ್ರಿ ಸರ್ಗೆ ಎಷ್ಟು ಧನ್ಯವಾದಗಳನ್ನ ಅರ್ಪಿಸಿದ್ರು ಕಡಿಮೆ ಅಂತ ಹೇಳ್ತಾ, ಪೂಜೆ ಮತ್ತು ಧ್ಯಾನ ಕುರಿತ 3 ದಿನದ ಪ್ರಶ್ನೋತ್ತರ ಸರಣಿಯಲ್ಲಿ ಲಲಿತಾ ವಗ್ಗ ಮೇಡಮ್ ಕೇಳಿರೋ ಹಲವಾರು ಪ್ರಶ್ನೆಗಳಿಗೆ ಉತ್ತರಿಸಿದ್ದೀನಿ. ಪರಿಕಲ್ಪನೆಗಳನ್ನ ಸ್ಪಷ್ಟವಾಗಿ ಸವಿವರವಾಗಿ ವಿವರಿಸಿದ್ದೀನಿ. ಕಾಲಾವಕಾಶ ಇದ್ರೆ 1-2 ಪ್ರಶ್ನೆಗಳನ್ನ ತಗೋಬಹುದು ಅಂತ ನನ್ನ ಒಂದು ಅಭಿಪ್ರಾಯವನ್ನ ಸೂಚಿಸಿ ನನ್ನ ಡಿಫರೆನ್ಸಸ್ ಬಿಟ್ವೀನ್ ಪೂಜಾ ಅಂಡ್ ಮೆಡಿಟೇಷನ್ ಅನ್ನ ನಿಮ್ಗೆಲ್ಲ ಒಪ್ಸಿದ್ದೀನಿ.